ಎಲ್ರಿಗೂ ನಮಸ್ಕಾರ. ಎಸ್ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. RRB NTPC ಪರೀಕ್ಷಾ ಸರಣಿ ಮ್ಯಾಥ್ಸ್ ವಿಭಾಗ ಕ್ಲಾಸ್ 5 ಡೆಸಿಮಲ್ಸ್ ಬಗ್ಗೆ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಫ್ರಾಕ್ಷನ್ಸ್ ಮತ್ತು ಡೆಸಿಮಲ್ಸ್ ಎರಡು ಟಾಪಿಕ್ಗಳು ತುಂಬ ಇಂಪಾರ್ಟೆಂಟು. ಲಾಸ್ಟ್ ವಿಡಿಯೋದಲ್ಲಿ ಫ್ರಾಕ್ಷನ್ಸ್ನ ಡಿಸ್ಕಸ್ ಮಾಡಿದ್ದೆ. ಅಡಿಷನ್ ಮತ್ತು ಸಬ್ಸ್ಟ್ರಾಕ್ಷನ್ ತನಕ, ಸಂಕಲನ ವ್ಯವಕರಣ ತನಕ ನೋಡಿದ್ವಿ. ಇವಾಗ ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ನೋಡಿಕೊಂಡು ಮುಂದೆ ಫ್ರಾಕ್ಷನ್ಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂವಿಂದ ಡಿಸ್ಕಷನ್ ಮಾಡ್ತೀನಿ. ನೆಕ್ಸ್ಟ್ ನಿಮಗೆ ಪ್ರಾಕ್ಟೀಸ್ ಟೆಸ್ಟ್ಗಳನ್ನ ತಗೊಂಡಾಗ ಈ ಎಕ್ಸಾಮ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ PYQ ಅಂತ ಒಂದು ಮೆಥಡ್ ಇದೆ, ಪ್ರಿವಿಯಸ್ ಇಯರ್ ಕ್ವಶನ್ಸ್ ಅಂತ. ಆ ಸೀರೀಸಲ್ಲಿ ಎಲ್ಲ ಈಗ ಕ್ಲಾಸಸ್ ಏನು ಮಾಡ್ತೀನಿ ಅದೇ ಕ್ಲಾಸ್ ಪ್ರಕಾರವಾಗಿ 1 by 1 ಟಾಪಿಕ್ಸ್ ಕ್ವಶನ್ಸನ್ನು ಆ್ಯಡ್ ಮಾಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ, ಒಂದು ಪೆನ್ ಪೇಪರ್ನ ತೆಗೆದಿಟ್ಕೊಂಡು ನೀವು ನಿಮ್ಮದೇ ನೋಟ್ಸನ್ನು ಮಾಡಿಕೊಂಡ್ರೆ ಎಕ್ಸಾಮ್ಸ್ಗೆ ಅನುಕೂಲ ಆಗುತ್ತೆ. ಸೊ RRB NTPC ಪರೀಕ್ಷೆಗೆ ಸಂಬಂಧಪಟ್ಟಂಗೆ ಎಲ್ಲ ಕ್ಲಾಸ್ ನೋಟ್ಸ್ಗಳು ನಿಮಗೆ ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ. ಇಂಪಾರ್ಟೆಂಟ್ ಆಗಿರೋ PDF ನೋಟ್ಸ್ಗಳನ್ನು ನಾವು ಅಲ್ಲಿ ಪ್ರೊವೈಡ್ ಮಾಡ್ತೀವಿ. ಆಸಕ್ತರು ಜಾಯ್ನ್ ಆಗ್ಬೋದು. 99ನ ಪೇ ಮಾಡಿ ಇಲ್ಲಿ ಕಾಣ್ತಿರುವಂಥ QR ಕೋಡಿಗೆ ಪೇ ಮಾಡಿಬಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ. ಎರಡು ಬೇರೆ ಬೇರೆ ನಂಬರು, ಆ ವಾಟ್ಸಪ್ ನಂಬರ್ ಬೇರೆ, QR ಕೋಡ್ ನಂಬರ್ ಬೇರೆ. ಪೇಮೆಂಟನ್ನು ಈ QR ಕೋಡಿಗೆ ಮಾಡಿ ಆ ಒಂದು ಡಿಸ್ಕ್ರಿಪ್ಷನ್ ಇರೋ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟನ್ನು ಕಳಿಸಿದ್ರೆ ಗ್ರೂಪ್ಗೆ ಆ್ಯಡ್ ಮಾಡ್ತೀವಿ. ನಿಮಗೆ ಡೌಟ್ ಏನಾದ್ರು ಇತ್ತು ಅಂದರೆ ಫಸ್ಟು ವಾಟ್ಸಪ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಕಾಂಟ್ಯಾಕ್ಟ್ ಮಾಡಿಬಿಟ್ಟು ಜಾಯ್ನ್ ಆಗ್ಬೋದು. ನಿಮ್ಗೆ ಇಂಪಾರ್ಟೆಂಟ್ ಆಗಿರುವಂಥ ನೋಟ್ಸ್ಗಳನ್ನು, PDF ನೋಟ್ಸ್ಗಳನ್ನು ಮಾತ್ರ ಪ್ರೊವೈಡ್ ಮಾಡ್ತೀವಿ. ಯಾವುದೇ ಕೋಚಿಂಗ್ ಇರೋದಿಲ್ಲ. ಇದು ತಿಳಿದಿರಲಿ. 99 ಮಾತ್ರ ಈ ಒಂದು ಗ್ರೂಪಿಗೆ ಸೇರುವಂತೆಗೆ ನೀವು ಪೇ ಮಾಡಬೇಕಾಗಿರೋದು. ಸೊ ಫ್ರಾಕ್ಷನ್ಸ್ ಜೊತೆ ಡೆಸಿಮಲ್ಸು ಈಗ ಕಂಟಿನ್ಯೂ ಮಾಡ್ತಾ ಹೋಗೋಣ. ನಂಬರ್ ಸಿಸ್ಟಮ್. ಸೊ ಇಲ್ಲಿ ಇವಾಗ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ನಿಮಗೆ ರೂಲ್ಸ್ಗಳ ಬಗ್ಗೆ ಹೇಳಿದ್ದೀನಿ. ಅಡಿಷನಲ್ಸು, ಸಬ್ಸ್ಟ್ರಾಕ್ಷನ್ನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಇವೆರಡರ ಬಗ್ಗೆ ನಾನೇ ಹೇಳಿದ್ದೀನಿ. ಅಡಿಷನ್ ತುಂಬ ಸಿಂಪಲ್ ಇರುತ್ತೆ, ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಉದಾಹರಣೆ ಮೂಲಕ ಇಲ್ಲಿ ನಿಮಗೆ ರಿವಿಷನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೋಡಿ, 2/3 ಪ್ಲಸ್ 7/3 ಇದೆ. ಇವೆರಡನ್ನ ಆ್ಯಡ್ ಮಾಡಿ ಅಂತ ಹೇಳಿದ್ರೆ ಛೇದ ಮೇಲ್ಗಡೆ ಇರೋ ಮೇಲ್ಗಡೆ ಇರೋದು ಅಂಶ, ಕೆಳಗಡೆ ಇರೋದು ಛೇದ. ಛೇದಗಳು ಸಮಾನವಾಗಿದ್ದಾಗ ಯಾವುದೇ LCM ತಗೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟು ಸಂಖ್ಯೆ ಇರ್ತೋ ಅಷ್ಟನ್ನು ಬರೀರಿ. 7 2 ಪ್ಲಸ್ 7 ಆಗುತ್ತೆ 9/3 ವಿಚ್ ಇಸ್ 3. ಇದರ ಉತ್ತರ. ಅದೇ ಸಂಖ್ಯೆಗಳು ಭಿನ್ನವಾಗಿರ್ತಾವಲ್ಲ, ಉದಾಹರಣೆಗೆ ಅದೇ 2/3 ಪ್ಲಸ್ 3/4 ಅಂತಿತ್ತು ಅಂದಾಗ ಆವಾಗ ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡನ್ನು ಫಾಲೋ ಮಾಡಬೇಕು. ಆಗೇನಾಗುತ್ತೆ, 3 × 4 ಕೆಳಗಡೆ ಇರ್ತಕ್ಕಂಥ ಸಂಖ್ಯೆ ಎರಡನ್ನೂ ಗುಣಿಸ್ಕೊಳ್ಳಿ. ಕ್ರಾಸ್ ಮಲ್ಟಿಪ್ಲಿಕೇಶನಲ್ಲಿ 2 ಜೊತೆ 4 ಗುಣಾಕಾರ ಆಗುತ್ತೆ, ಪ್ಲಸ್ 3 ಜೊತೆ 2 ಗುಣಾಕಾರ ಆಗುತ್ತೆ. 8 ಪ್ಲಸ್ 6 ಡಿವೈಡೆಡ್ ಬೈ 12, 14/12 ಆಗುತ್ತೆ, 7/6 ಆಗುತ್ತೆ. ಈ ರೀತಿಯಾಗಿ ಅಡಿಷನ್ ಮಾಡ್ತೀವಿ. ಸಬ್ಸ್ಟ್ರಾಕ್ಷನ್ಗೆ ಸೇಮು, ಮಧ್ಯದಲ್ಲಿ ಮೈನಸ್ ಇರುತ್ತೆ ಅಷ್ಟೇ. ಓಕೆ, ಈಗ ಮಲ್ಟಿಪ್ಲಿಕೇಶನ್ ಬರೋಣ. ಮಲ್ಟಿಪ್ಲಿಕೇಶನಲ್ಲಿ ಏನಾಗುತ್ತೆ, ನಿಮಗೆ ಇದನ್ನೇ ತಗೊಂಡ್ರೆ 2/3 × 7/3 ಇದೆ. 7 2 14, 3 3 9, ಏನೋ ವ್ಯತ್ಯಾಸ ಇರೋದಿಲ್ಲ. ಓಕೆ, ಡಿವಿಷನ್ ಮಾಡ್ತಾ ಹೋಗಿ. ಡಿವಿಷನ್ ತಗೊಂಡ್ರೆ 2/3 ಡಿವಿಷನ್ 7/3. ಡಿವಿಷನ್ ಅಂತ ಏನಿಲ್ಲ, ನಿಮ್ಗೆ ನೋಡಿ 2/3 ಡಿವೈಡೆಡ್ ಬೈ 7/3 ಅಂತ ಅರ್ಥ. ಇದು ಡಿವಿಷನ್ ಮೆಥಡಲ್ಲಿ ಎಲ್ಲರೂ ಡಿವಿಷನ್ ಕಂಡಾಗ ನೀವೇನು ಮಾಡಬೇಕು, ಅಲ್ಲಿ ಕೊಟ್ಟಿರ್ತಕ್ಕಂಥದ್ರ ಪಕ್ಕ ಇರ್ತಕ್ಕಂಥ ಸಂಖ್ಯೆನ ರೆಸಿಪ್ರೋಕಲ್ ಮಾಡ್ಕೋಬೇಕು. ರೆಸಿಪ್ರೋಕಲ್ ಅಂದರೆ ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಅಂದರೆ ಅದರ ರೆಸಿಪ್ರೋಕಲ್ 1/x ಆಗುತ್ತೆ. 7/3 ಅನ್ನೋದು ಒಂದು ಸಂಖ್ಯೆ ಆದರೆ ಅದರ ರೆಸಿಪ್ರೋಕಲ್ 1/7/3 ಆಗುತ್ತೆ. 1/1/7/3 ಅನ್ನೋದು 3/7 ಆಗುತ್ತೆ. ಕೆಳಗಡೆ ಇರುವ ಸಂಖ್ಯೆ ಮೇಲೆ ಹೋಗುತ್ತೆ, ಮೇಲೆ ಇರುವ ಸಂಖ್ಯೆ ಕೆಳಗೆ ಬರುತ್ತೆ. ಹಾಗಾಗಿ ಡಿವಿಷನಲ್ಲಿ 2/3 ಡಿವೈಡ್ 7/3 ಅಂತ ಕೊಟ್ಟಿದ್ದಾರೆ ಅಂದರೆ ನೀವು ಡೈರೆಕ್ಟಾಗಿ ಅದನ್ನು 2/3 × 3/7 ಅಂತ ಮಾಡ್ಕೋಬೋದು. 3 3 ಕ್ಯಾನ್ಸಲ್ ಆಗುತ್ತೆ, 2/7 ಆನ್ಸರ್ ಬರುತ್ತೆ. ಬೇರೆ ಯಾವುದೇ ಲೆಕ್ಕ ಕೊಟ್ಟರು ಇದೇ ಮೆಥಡನ್ನು ಫಾಲೋ ಮಾಡಿ. ಡಿವಿಷನ್ ಬಂದಾಗೆಲ್ಲ ಅದನ್ನು ಮಲ್ಟಿಪ್ಲಿಕೇಶನ್ ಚೇಂಜ್ ಮಾಡ್ಕೊಳ್ಳಿ. ಈ ಥರ ಸಿಂಪಲ್ ಆಗಿರುವಂಥ ಲೆಕ್ಕಗಳು ಬಂದಾಗ. ಮತ್ತೊಂದು ಉದಾಹರಣೆ ತಗೊಳ್ಳೋಣ. 4/7 ಡಿವೈಡ್ 8/9 ಅಂತ ಕೊಟ್ಟಿದ್ದಾನೆ. ನೆಕ್ಸ್ಟ್ ಇದನ್ನ ಏನು ಮಾಡಬೇಕು, 4/7 ಹಾಗೆ ಇರುತ್ತೆ. ಇದನ್ನು ಇಂಟು ಆಗಿ ಕನ್ವರ್ಟ್ ಮಾಡಿ. ಇಂಟು ಆಗಿ ಕನ್ವರ್ಟ್ ಮಾಡಿದಾಗ ಕೆಳಗಿರೋ ಸಂಖ್ಯೆ ಮೇಲೆ ಹೋಗುತ್ತೆ, ಮೇಲಿರೋ ಸಂಖ್ಯೆ ಕೆಳಗೆ ಬರುತ್ತೆ ಅಷ್ಟೇ. ಅಂಶ ಛೇದ ಸ್ಥಾನಕ್ಕೆ ಬರುತ್ತೆ, ಛೇದ ಅಂಶ ಸ್ಥಾನಕ್ಕೆ ಬರುತ್ತೆ. 4 1 4 2 7 2 14, 9/14 ಆಗುತ್ತೆ. ಈ ರೀತಿಯಾಗಿ ನೀವು ಮಲ್ಟಿಪ್ಲಿಕೇಶನ್ನು ಮತ್ತು ಡಿವಿಷನ್ಸ್ನ ಮಾಡಬೇಕು. ನಿಮಗೆ ಎಕ್ಸಾಮಲ್ಲಿ ಯಾವ ರೀತಿ ಕ್ವಶನ್ಸ್ನ ಕೇಳ್ತಾರೆ ನೋಡಿ. ಇಷ್ಟು ಸಿಂಪಲಾಗಿ ಕೇಳೋದಿಲ್ಲ ಕ್ವಶನ್ಸನ್ನು. ಏನು ಮಾಡ್ತಾರೆ ಅಂದರೆ 2 1/7 ಅಡಿಷನ್ಸ್ ಆದರೂ ಅಷ್ಟೇ, ಸಬ್ಸ್ಟ್ರಾಕ್ಷನ್ ಆದರೂ ಅಷ್ಟೇ, ಮಲ್ಟಿಪ್ಲಿಕೇಶನ್ ಆದರೂ ಅಷ್ಟೇ, ಡಿವಿಷನ್ ಆದರೂ ಅಷ್ಟೇ. ಉದಾಹರಣೆಗೆ ಇಲ್ಲಿ ನಾನು ನಿಮಗೆ ಅಡಿಷನ್ಸ್ಗೆ ತೋರಿಸ್ತಾ ಇದ್ದೀನಿ.
2 1/7 ಇದೆ. ಈಗ ಮಲ್ಟಿಪ್ಲಿಕೇಶನ್ ಬಗ್ಗೆ ಡಿಸ್ಕಷನ್ ಮಾಡ್ತಿದ್ವಿ, ಆಗ ಮಲ್ಟಿಪ್ಲಿಕೇಶನ್ ಬಗ್ಗೆ ಹೇಳ್ತೀನಿ ನಿಮಗೆ. 2 1/7 ಇಂಟು 3 3/8 ಇಂಟು 7 1/9 ಇಂಟು 8 1/3. ಈ ಥರ ಎಕ್ಸಾಮಲ್ಲಿ ನಿಮಗೆ ಕ್ವಶನ್ಸನ್ನು ಕೊಟ್ಟು 4 ಆಪ್ಷನನ್ನು ಕೊಡ್ತಾರೆ. ಸಂಕ್ಷಿಪ್ತಗೊಳಿಸಿ ಅಂತ ಕನ್ನಡದಲ್ಲಿರುತ್ತೆ, ಸಿಂಪ್ಲಿಫೈ ಮಾಡೋ ಆನ್ಸರನ್ನ ಕಂಡುಹಿಡೀರಿ ಅಂತ. ಈ ಥರ ಕೊಟ್ಟಾಗ ನೀವೇನು ಮಾಡಬೇಕು, ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ 2/7 ಅನ್ನೋದು ಒಂದು ಸಿಂಪ್ಲಿಫೈಡ್ ಫಾರ್ಮ್. 2/7 ಅಂದರೆ ಅರ್ಥ 2 + 1/7 ಅಂತ. ಸೊ ನೀವು ಈ ಥರ ಸಂಖ್ಯೆಯನ್ನು ನೋಡಿದ ತಕ್ಷಣ ಏನು ಮಾಡಬೇಕು, ಇಲ್ಲಿರುವಂಥ ಎರಡು ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಬೇಕು. 7 2 14 ಆಗುತ್ತೆ. 14ಕ್ಕೆ ಮೇಲ್ಗಡೆ ಅಂಶದ ಸಂಖ್ಯೆ ಏನಿರುತ್ತೋ ಅದನ್ನು ಕೂಡಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಬರುತ್ತೆ, ನೋಡ್ಕೊಳ್ಳಿ. 2 1/7 ಅಂದ್ರೂ ಒಂದೇ, 2 + 1/7 ಅಂದ್ರೂ ಒಂದೇ. ಸೊ ಇಲ್ಲಿ ಏನಾಗುತ್ತೆ, 7 2 14, 14ಕ್ಕೆ 1 ಕೊಟ್ಟರೆ 15, 15/7. 8 3 24, 24ಕ್ಕೆ 3 ಕೂಡಿ 27/8. 7 9 63, 63ಕ್ಕೆ 1 ಕೊಡೋರೆ 64/9. 9 8 72, 72ಕ್ಕೆ 1 ಕೂಡಿ 73/9. ಇವಾಗ ನೀವು ಯಾವುದರಿಂದ ಯಾವುದು ಸಿಂಪ್ಲಿಫೈ ಆಗಿ ಕ್ಯಾನ್ಸಲ್ ಆಗುತ್ತೋ ಅದನ್ನು ಕ್ಯಾನ್ಸಲ್ ಮಾಡ್ಕೊಳ್ಳಿ, ಆನ್ಸರ್ ಸಿಗುತ್ತೆ. ಸಾಮಾನ್ಯವಾಗಿ RRB ಎಕ್ಸಾಮ್ಸ್ಗಳಲ್ಲಿ ತುಂಬ ಸರಳವಾಗಿರುವ ಸಂಖ್ಯೆ, ಪೂರ್ಣ ಸಂಖ್ಯೆ ಬರುವಂತಹ ಉತ್ತರಗಳನ್ನೇ ಕೊಡ್ತಾರೆ. ಉದಾಹರಣೆಗೆ 0 1 5 3 2 ಅಂದರೆ ಇದನ್ನೆಲ್ಲ ಸಿಂಪ್ಲಿಫೈ ಮಾಡಿದಾಗ ನಿಮ್ಗೆ ಈ ಥರ ನಂಬರ್ಸ್ ಬರಬೇಕು. ಡೆಸಿಮಲ್ಸ್ ಬರಬಾರ್ದು. ಆ ಥರ ಒಂದು ಅಂಕಿಅಂಶವನ್ನು ಎಕ್ಸಾಮಲ್ಲಿ ಕೊಟ್ಟಿರ್ತಾರೆ. ನಿಮ್ಗೆ ಉದಾಹರಣೆಗೆ ತೋರಿಸೋದಕ್ಕೆ ಇಲ್ಲಿ ನಾನೇ ಕೊಟ್ಟಿದ್ದೀನಿ ಅಷ್ಟೇ. ಸೊ ಯಾವ ರೀತಿ ರೂಲ್ಸ್ಗಳನ್ನ ಫಾಲೋ ಮಾಡ್ತೀನಿ ಅನ್ನೋದಕ್ಕೆ ಉದಾಹರಣೆನ ಇಲ್ಲಿ ಎಡಭಾಗದಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಂಡಿರಿ. ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಒಂದು ಎಕ್ಸಾಂಪಲ್ ಮೂಲಕ ಒಂದು ಡೆಮೋ ಇದೆ, ನೋಡ್ಬೋದು. ಫ್ರ್ಯಾಕ್ಷನ್ಸನ್ನು ಮಲ್ಟಿಪ್ಲಿಕೇಶನ್ ಆಗಿ ಯಾಕೆ ಕನ್ವರ್ಟ್ ಮಾಡಬೇಕು, 2/3ನ 4/5 ಇಂದ ಡಿವೈಡ್ ಮಾಡಿ ಅಂತ ಕೇಳಿದ್ದಾರೆ. ಇದನ್ನು ಮೊದಲನೇ ಸಂಖ್ಯೆನ ಹಾಗೆ ಇಟ್ಕೋಬೇಕು, 2/3 ಹಾಗೆ ಇರುತ್ತೆ. ಇದನ್ನ ಚೇಂಜ್ ಮಾಡಬೇಕಲ್ವಾ, ಡಿವಿಷನ್ನ ಮಲ್ಟಿಪ್ಲಿಕೇಶನ್ ಆಗಿ ಚೇಂಜ್ ಮಾಡಿದಾಗ ಈ ಸಂಖ್ಯೆ ಇಲ್ಲಿ ಬರುತ್ತೆ, ಈ ಸಂಖ್ಯೆ ಇಲ್ಲಿ ಹೋಗುತ್ತೆ. ಅಂಶ ಜಾಗಕ್ಕೆ ಛೇದ ಬರುತ್ತೆ, ಛೇದ ಜಾಗಕ್ಕೆ ಅಂಶ ಬರುತ್ತೆ ಅಷ್ಟೇ. ಈಗ ಈಸಿಯಾಗಿ ಆನ್ಸರ್ನ ಕಂಡುಹಿಡ್ಬೋದು, 5/6 ಅಂತ. ಓಕೆ, ಇದು ಫ್ರ್ಯಾಕ್ಷನ್ಸ್ ಇದ್ದಾಗ. ಪೂರ್ಣ ಸಂಖ್ಯೆ ಇದ್ದಾಗ ಏನು ಮಾಡಬೇಕು, 3/7 ಡಿವೈಡ್ 2 ಅಂತ ಇದೆ, 2/1 ಅಂತ ಬರ್ಕೋಬೋದಲ್ಲ. 1ಇಂದ ಯಾವುದೇ ಸಂಖ್ಯೆನ ಡಿವೈಡ್ ಮಾಡಿದ್ರು ಅಷ್ಟೇ ಬರುತ್ತೆ. ಹಾಗೆ 2/1 ಅಂತ ಬರ್ಕೊಳ್ಳಿ. 3/7 ಇಂಟು ಮಾಡಿದಾಗ ಏನಾಗುತ್ತೆ, 1 ಮೇಲೆ ಹೋಗುತ್ತೆ, 1/2 ಆಗುತ್ತೆ. ಯಾವುದೇ ಪೂರ್ಣ ಸಂಖ್ಯೆ 2ನೇ ಬರೀಬೇಕು ಅಂತಿಲ್ಲ, 4 ಇರ್ಬೋದು, 7 ಇರ್ಬೋದು, 10 ಇರ್ಬೋದು, 11 ಇರ್ಬೋದು, ಯಾವ್ದು ಬಂದ್ರೂ by1 ಅಂತ ಬರ್ಕೋಬೋದು. ಮಿಕ್ಸ್ಡ್ ನಂಬರ್ಸ್ ಬಂದರೆ, ಮಿಕ್ಸ್ಡ್ ನಂಬರ್ಸ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. 6 1/2 ಅಂತ ಹೇಳಿದ್ರೆ ಏನರ್ಥ, 6 + 1/2 ಅಂತ ಅರ್ಥ. 6 2 12, 12 + 1 13, ಇಲ್ಲಿ ಬರ್ತಿದ್ದೀನಿ. 2 1/4 ಅಂದರೆ 2 + 1/4 ಅಂತ. 2 4 8, 8 + 1 9 /4. ಈಗ ಡಿವಿಷನ್ ನಾವು ಮಲ್ಟಿಪ್ಲಿಕೇಶನ್ ಆಗಿ ಚೇಂಜ್ ಮಾಡಿ, ಮೇಲಿನ ಸಂಖ್ಯೆ ಕೆಳಗಡೆ ಹೋಗುತ್ತೋ, ಕೆಳಗಡೆ ಸಂಖ್ಯೆ ಮೇಲೆ ಬಂತು. 2 1 2 2, 13 2 26 /9. ಫೈನಲ್ ಆನ್ಸರ್ 22/9. ಓಕೆ, ಈ ಥರ ಆನ್ಸರನ್ನು ಕಂಡುಹಿಡ್ಕೋಬೋದು. ಇದು ಕೆಲವೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ದೀನಿ, ಸಾಲ್ವ್ ಮಾಡ್ತಾ ಹೋಗೋಣ, ನಿಮ್ಗೆ ಅನುಕೂಲ ಆಗುತ್ತೆ ಫಾಸ್ಟಾಗಿ ಅರ್ಥ ಮಾಡಿಸೋದಕ್ಕೆ. ಇಲ್ಲಿ ಕೆಲವೊಂದಿಷ್ಟು ಲೆಕ್ಕಗಳನ್ನು ತೆಗೆದುಕೊಂಡಿದ್ದೇನೆ. ಮೊದಲನೇದು 2/6 ಇಂಟು 15/13 ಇದೆ. ಮಲ್ಟಿಪ್ಲಿಕೇಶನ್ ಮೆಥಡ್ ಇದೆ, ಏನು ಬದಲಾವಣೆ ಮಾಡೋ ಅವಶ್ಯಕತೆ ಇಲ್ಲ. ಸಿಂಪ್ಲಿಫೈ ಮಾಡಿದ್ರೆ ಮಾಡ್ಬೋದು. 3ನೇ ಮಗ್ಗಿಯಿಂದ ಹೋಗುತ್ತೆ, 3 2 3 5, ಇನ್ನೇನು ಚೇಂಜಸ್ ಆಗಲ್ಲ. 5 2 10 ಆಗುತ್ತೆ, ಡಿವೈಡೆಡ್ ಬೈ 13 2 26 ಆಗುತ್ತೆ. 2ನೇ ಮಗ್ಗಿಯಿಂದ ಮತ್ತೆ ಡಿವೈಡ್ ಮಾಡ್ಬೋದು, ಇಲ್ಲಾಂದರೆ 2 2ನೇ ಕ್ಯಾನ್ಸಲ್ ಮಾಡಿಬಿಟ್ರೆ ಡೈರೆಕ್ಟು 5/13 ಸಿಗುತ್ತೆ ಆನ್ಸರ್. ಎರಡನೇದು ನೋಡಿ, 9 ಮತ್ತು 63 ಡಿವಿಷನ್ ಆಗುತ್ತೆ 3ರಿಂದ. 3 3 9, 3 2 3 1, 21 ಕ್ಯಾನ್ಸಲ್ಲು, 3/10. ನೆಕ್ಸ್ಟ್ ಡಿವಿಷನ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಡಿವಿಷನ್ ಕೊಟ್ಟಾಗ ನಾನು ನಿಮ್ಗೆ ಹೇಳಿದ್ದೀನಿ, ಮೊದಲನೇ ಸಂಖ್ಯೆ ಹಾಗೆ ಇರುತ್ತೆ, ಏನೋ ಚೇಂಜ್ ಮಾಡಬೇಡಿ. ಎರಡನೇ ಸಂಖ್ಯೆನ ಮಲ್ಟಿಪ್ಲಿಕೇಶನ್ ಅಂತ ಮಾಡಿದಾಗ ಮೇಲ್ಗಡೆ ಹೋಗುತ್ತೆ, 99 56 ಕೆಳಗೆ ಬರುತ್ತೆ. 31 1 31 3 99, 14 1 14 4 56. ಸೊ 3/4 ಈ ಪ್ರಶ್ನೆಗೆ ಉತ್ತರ ಆಗುತ್ತೆ. ನೆಕ್ಸ್ಟು 20/3 11/4 ಇದೆ. ಯಾವುದಾದ್ರು ಸಂಖ್ಯೆಯಿಂದ ಹೊಡಿಬೋದು ನೋಡಿ. ಹೊಡಿಯೋಕ್ಕಾಗಲಿಲ್ಲ ಅಂದರೆ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಡೈರೆಕ್ಟ್ ಮಲ್ಟಿಪ್ಲಿಕೇಶನ್ ಮಾಡಿ. 20 × 11 220 ಆಗುತ್ತೆ. ಡಿವಿಷನ್ 3 × 9, 3 × 9 ನೀವು ಡಿವಿಷನ್ ಮಾಡಿದ್ರೆ 27 ಸಿಗುತ್ತೆ. ಇನ್ನೆಷ್ಟು ಸಿಂಪ್ಲಿಫೈ ಮಾಡ್ಬೋದು ನೋಡಿ, ಸಿಂಪ್ಲಿಫೈ ಮಾಡಿ. ಓಕೆ, ನೆಕ್ಸ್ಟ್ 5/3 ಡಿವೈಡ್
2/8 ಇದೆ, 5/3ನ ಹಾಗೆ ಬರ್ಕತ್ತೀರಾ. 2/8ನ ಇಂಟು ಮಾಡ್ಕೊಂಡ್ರೆ ಏನಾಗುತ್ತೆ, 8/2 ಆಗುತ್ತೆ. 40/6 ಆಗುತ್ತೆ. ಎರಡನೇ ಮೊಗ್ಗಿಂದ ಹೋಗುತ್ತೆ ಮತ್ತೆ 20/3 ಆಗುತ್ತೆ ಫೈನಲ್ ಆನ್ಸರ್. ನೆಕ್ಸ್ಟು 17/12 ಇದೆ, ಅದನ್ನು 8/16 ಡಿವೈಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಡಿವೈಡ್ ಮಾಡಿದ್ರೆ ಅದನ್ನು 8 ಆಗಿ ಚೇಂಜ್ ಮಾಡಿ 16/8 ಆಗುತ್ತೆ. ಇಲ್ಲೇ ಹೋಗುತ್ತಲ್ಲ 8 1 8 2 2 1 2 ಆಗಲಿ 17/6 ಆನ್ಸರ್. ಸೊ ಈಗ ಇಲ್ಲಿ ಮತ್ತೊಂದಿಷ್ಟು ಲೆಕ್ಕಗಳನ್ನ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೋಬಹುದು. 10/24 8 40/36. ಈಗ ಏನು ಮಾಡ್ತಾ ಇದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ, ಈಸಿಯಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ. ಎಲ್ಲೆಲ್ಲಿ ಡಿವಿಷನ್ಸ್ ಅಂತ ಪಕ್ಕದ ಸಂಖ್ಯೆ ಕೊಡ್ತಾರೋ ಅದನ್ನ 8 ಆಗಿ ಚೇಂಜ್ ಮಾಡೋದು ಅಷ್ಟೇ. ನ್ಯೂಮರೇಟರ್ ಡಿನಾಮಿನೇಟರ್ನ ಚೇಂಜ್ ಮಾಡೋದು, ರೆಸಿಪ್ರೋಕಲ್ ತಗೊಳ್ಳೋದು. ಅದು ರೆಸಿಪ್ರೋಕಲ್ ತಗೊಂಡ್ರೆ ಆನ್ಸರ್ ಸಿಗುತ್ತಾ ಹೋಗುತ್ತೆ. ಈಗ ಇಲ್ಲಿರ್ತಕ್ಕಂಥ ಸಂಖ್ಯೆಗಳನ್ನು ನೀವು ಆನ್ಸರ್ ಮಾಡ್ಕೊತಾ ಹೋಗಿ. ಪೂರ್ಣ ಸಂಖ್ಯೆಗಳು ಕೊಟ್ಟಾಗ ಯಾವ ರೀತಿ ಮಾಡೋದು, ಈಗ 3/8 ಕೊಟ್ಬಿಟ್ಟಿದ್ದಾರೆ ಇಂಟು 3. ಇಲ್ಲೇನು ಡಿವಿಷನ್ ಇದ್ರೆ ಮಾತ್ರ ಕೆಳಗಡೆ 1 ಅಂತ ಬರ್ಕೋಬೇಕು, ಇಲ್ಲ ಅಂದ್ರೆ 1 ಅಂತ ಬರ್ಕೊಂಡ್ರೆ ಏನು ವ್ಯತ್ಯಾಸ ಆಗಲ್ಲ. 3 3 9, 8 1 8, ಏನು ಚೇಂಜಸ್ ಆಗಲ್ಲ. ನೆಕ್ಸ್ಟು 18 16 1/18 ಇಂಟು 16 ಕೊಟ್ಟಿದ್ದಾರೆ. ಎರಡನೇ ಮೊಗ್ಗಿಂದ ಹೋಗುತ್ತಲ್ವಾ, 2 9 2 8 8/9 ಆಯಿತು ಆನ್ಸರು. ಈಗ 9/8 ಡಿವಿಷನ್ 18 ಅಂತ ಕೊಟ್ಟಿದ್ದಾರೆ, ಅದನ್ನು 1 ಅಂತ ಬರ್ಕೋಬೋದು ಕೆಳಗಡೆ. ನೆಕ್ಸ್ಟು 9/8 ಇಂಟು 1/18 ಅಂತ ಆಗುತ್ತೆ. ಇದು ಇಂಟು ಡಿವಿಷನ್ನ ಮಲ್ಟಿಪ್ಲಿಕೇಶನ್ ಮಾಡಿದ ತಕ್ಷಣ ರೆಸಿಪ್ರೋಕಲ್ ಬರುತ್ತೆ. 9 1 9 2 8 2 16 ಆನ್ಸರು. ನೆಕ್ಸ್ಟು ಡಿವೈಡೆಡ್ ಬೈ 1 100/26. ನೆಕ್ಸ್ಟು 9 ಇಂಟು 8 ಡಿವೈಡೆಡ್ ಬೈ 72, 2 ಕ್ಯಾನ್ಸಲ್ಲು. 9 8 72 ಡಿವೈಡೆಡ್ ಬೈ 72 1 ಬರುತ್ತೆ ಆನ್ಸರು. ಇಲ್ಲಿ ನೋಡಿ 16/3 ಇಂಟು 1/7 ರೆಸಿಪ್ರೋಕಲ್ಲು 16/7 3 21. ನೆಕ್ಸ್ಟು 2/3 ಇಂಟು 1/13 2/26 1/13. ಈ ಕಡೆ ಖಾಲಿ ಬಿಟ್ಟಿದ್ದೀನಲ್ಲ, ಇವುಗಳನ್ನು ನೀವು ಹೋಮ್ವರ್ಕ್ ಥರ ಬರ್ಕೊಂಡು ಆನ್ಸರನ್ನು ಮಾಡ್ಬೋದು. ವಿಡಿಯೋನ ಪಾಸ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಕಾಣಿಸುತ್ತಾ ಹೋಗುತ್ತೆ. ನಿಮಗೆ ಕಾಣಿಸ್ತಿಲ್ಲ ಅಂದರೆ ನಿಮ್ಮ ರೈಟ್ ಸೈಡಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿ ಕ್ವಾಲಿಟಿ ಅಂತಿರುತ್ತೆ, ಅದನ್ನ 360 ಮಾಡ್ಕೊಳ್ಳಿ. 360 ಅಥವಾ 480 ನೋಡಿದ್ರೆ ಮೇಲ್ಗಡೆಯಲ್ಲಿ ಏನೇನು ಬರಿತಿದ್ವಿ ಎಲ್ಲ ಅರ್ಥ ಆಗುತ್ತೆ. 144 ನೋಡಿದ್ರೆ ನಿಮ್ಗೇನೂ ಕಾಣಿಸೋದಿಲ್ಲ, 240 ಕೂಡ ನೀಟಾಗಿ ಕಾಣಿಸೋದಿಲ್ಲ. 360 480ಗೆ ನಿಮ್ಮ ಕ್ವಾಲಿಟಿನ ಚೇಂಜ್ ಮಾಡ್ಕೊಳ್ಳಿ, ಇಂಟರ್ನೆಟ್ನ ಕ್ವಾಲಿಟಿನ, ನಿಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಸಂಖ್ಯೆಗಳು ಪಕ್ಕದಲ್ಲಿರ್ತಕ್ಕಂಥ ಕಾಲಮ್ನ ನೀವು ಹೋಮ್ವರ್ಕ್ ಥರ ಮಾಡಿಕೊಂಡು ಚೆಕ್ ಮಾಡ್ಕೋಬೋದು ಆನ್ಸರ್ಸನ್ನು. ಓಕೆ, ನೆಕ್ಸ್ಟು ಮತ್ತೊಂದು ಮೆಥಡ್ ಇದೆ ಎಕ್ಸಾಮಲ್ಲಿ ಕೇಳುವಂಥದ್ದು. ನೋಡಿ ಈ ರೀತಿ ಕೊಟ್ಟಿರ್ತಾರೆ 1.123 ಇದನ್ನು P/Q ರೂಪದಲ್ಲಿ ಬರೀರಿ. ಈಗ ಡೆಸಿಮಲ್ ಕೊಟ್ಟಿದ್ದಾರೆ, ಡೆಸಿಮಲ್ಲು ಫ್ರಾಕ್ಷನ್ ಆಲ್ರೆಡಿ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ, ಏನು ವ್ಯತ್ಯಾಸ ಆಗೋದಿಲ್ಲ. ಸಿಂಪಲ್ ಆಗಿ ತೋರಿಸ್ತೀನಿ ನೋಡಿ. 1/2 ಅಂತ ಬರೆದ್ರೆ ಅದನ್ನು ಫ್ರಾಕ್ಷನ್ ಭಿನ್ನ ರಾಶಿ ಅಂತ ಕರಿತೀವಿ. ಅದನ್ನೇ ಡಿವೈಡ್ ಮಾಡಬೇಕು ಅಂದರೆ ಏನು ಮಾಡ್ತೀರಾ, 1ನ್ನು 2ರಿಂದ ಡಿವೈಡ್ ಮಾಡೋಕ್ಕಾಗಲ್ಲ. ಹಾಗಾಗಿ ಮೊದಲು ಒಂದು ಪಾಯಿಂಟ್ ಹಾಕತ್ತೀರಾ, 0 ಪಾಯಿಂಟ್, ಇದ್ರ ಪಕ್ಕ ಒಂದು 0 ಬರುತ್ತೆ. 2 1 2 5 0.5. ಸೊ 1ನ್ನು 2 ಭಾಗ ಮಾಡಿದ್ರೆ ಅರ್ಧ ಬರುತ್ತೆ. ಇದನ್ನು 1/2 ಅನ್ನೋದನ್ನು ಭಿನ್ನರಾಶಿ ಅಂತ ಕರಿತೀವಿ, ಭಿನ್ನರಾಶಿ. 0.5 ದಶಮಾಂಶ ಅಂತ ಕರಿತೀವಿ. ಎರಡೂ ಒಂದೇ ಸಂಖ್ಯೆಯ ಬೇರೆ ಬೇರೆ ಫಾರ್ಮೆಟ್ಗಳು. ಅದೇ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಇಲ್ಲೇನು ಕೊಟ್ಟಿದ್ದಾರೆ, ದಶಮಾಂಶ ಕೊಟ್ಬಿಟ್ಟಿದ್ದಾರೆ, ಭಿನ್ನರಾಶಿ ರೂಪದಲ್ಲಿ ಕೇಳ್ತಾ ಇದ್ದಾರೆ. ಎಕ್ಸಾಮಲ್ಲಿ ನಿಮಗೆ ಭಿನ್ನರಾಶಿ ಕೊಟ್ಟು ದಶಮಾಂಶ ರೂಪದಲ್ಲಿ ಕೇಳ್ಬೋದು, ದಶಮಾಂಶ ಕೊಟ್ಟು ಭಿನ್ನರಾಶಿ ರೂಪದಲ್ಲೂ ಕೇಳ್ಬೋದು. ಈಗ ಈ ಥರ ಇದು ಕಂಟಿನ್ಯೂಸ್ ಸೀರೀಸ್ ಅಂತ ಕರಿತೀವಿ. ಈ ಥರ 1 2 3 1 2 3 ಅಂತ ಬರುತ್ತೆ, ಎಂಡ್ ಆಗಲ್ಲ. ಈ ಥರ ಸೀರೀಸ್ ಕೊಟ್ಟಾಗ ಏನು ಮಾಡ್ತೀರಾ, ಈ ಥರದ್ದು ನಿಮಗೆ RRB NTPCಲಿ ಕೇಳ್ತಕ್ಕಂಥದ್ದು. ಆವಾಗ ಏನು ಮಾಡಬೇಕು ಅಂದರೆ ನೋಡಿ, ಮೊದಲು ಎಕ್ಸ್ ಅಂತ ಕನ್ಸಿಡರ್ ಮಾಡಬೇಕು ಕೊಟ್ಟಿರ್ತಕ್ಕಂಥದ್ದನ್ನು. ಎಕ್ಸ್ ಇಸ್ ಈಕ್ವಲ್ ಟು 1.123 ಇದನ್ನು ಈಕ್ವೇಷನ್ 1 ಅಂತ ಕರ್ಕೋಬೇಕು. ನೆಕ್ಸ್ಟು ಸಂಖ್ಯೆ 1000ದಿಂದ ಮಲ್ಟಿಪ್ಲೈ ಮಾಡಬೇಕು. 1000 ಎಕ್ಸ್ ಇಸ್ ಈಕ್ವಲ್ ಟು 1123 ಆಗುತ್ತೆ. ಈಗ ಯಾಕಂದರೆ 1000ದಿಂದ ಮಲ್ಟಿಪ್ಲೈ ಮಾಡಿದಿರಲ್ಲ 1ಅನ್ನು, 1123 ಆಗುತ್ತೆ. ಒಂದು ಡಿಜಿಟ್ ಈ ಕಡೆ ಬರುತ್ತೆ. 0.123 ಇರುತ್ತೆ. ಇದನ್ನು ಈಕ್ವೇಷನ್ 2 ಅಂತ ಕರ್ಕೊಳ್ಳಿ. ಎರಡನೇ ಈಕ್ವೇಷನ್ನಿಂದ ಮೊದಲನೇ ಈಕ್ವೇಷನ್ನ ಕಳೆದ್ರೆ 1000 ಎಕ್ಸಲ್ಲಿ 1 ಎಕ್ಸ್ ಹೋದರೆ 999 ಎಕ್ಸ್ ಆಗುತ್ತೆ. ಹಾಗೆ 1123.123 1.123 ಕಳೆದ್ರೆ 1122 ಬರುತ್ತೆ. ಇದು ಯಾವ ರೀತಿ ಮಾಡೋದು,
ನೋಡಿ 1123.123 ಇದೆಯಲ್ಲ, ಕಂಟಿನ್ಯೂ ಆಗ್ತಿರುತ್ತೆ ಇದು. ಇದನ್ನ 1.123.123 ಈಗ ಕಂಟಿನ್ಯೂ ಆಗ್ತಿರೋ ಎರಡೂ ಕೂಡ ಮೈನಸ್ ಮಾಡಿದಾಗ ಕ್ಯಾನ್ಸಲ್ ಆಗಿ ಹೋಗ್ತವೆ. ಅದೆಷ್ಟೇ ಸಂಖ್ಯೆ ಇರಲಿ, ಕೆಳಗಡೆನೂ ಅಷ್ಟೇ ಸಂಖ್ಯೆ ಬರುತ್ತಲ್ವಾ, ಕ್ಯಾನ್ಸಲ್ ಆಗುತ್ತೆ. ಈಗ 3ರಲ್ಲಿ 2 ಹೋದ್ರೆ, 3ರಲ್ಲಿ 1 ಹೋದ್ರೆ 2 ಉಳ್ಕೊಳುತ್ತೆ. ಇಲ್ಲಿ ಆಲ್ರೆಡಿ 2 ಇದೆ, 1 1122 ಉಳ್ಕೊಳ್ತು. ಇಲ್ಲಿ 1000ರಲ್ಲಿ 1 ಕಳೆದಿದ್ದೀವಿ, 1000x ಅಲ್ಲಿ 1x ಹೋಗಿದೆ, 999x ಉಳ್ಕೊಳ್ತು. ಸೊ ಎಕ್ಸ್ನ ಬೆಲೆ ನಮಗೆ 1122/999 ಅಂತ ಆಯಿತು. 2 + 2 4, 4 + 6. ಸೊ 6 ಬರ್ತಾ ಇದೆ ಇಲ್ಲಿ ಕೂಡ್ಕೊಂಡ್ರೆ. ಇಲ್ಲಿ 9 ಇದೆ ಆಲ್ರೆಡಿ, 3ರಿಂದ ಡಿವೈಡ್ ಆಗುತ್ತೆ. 3ರಿಂದ ಡಿವೈಡ್ ಮಾಡಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಮೇಲ್ಗಡೆ 374 ಬರುತ್ತೆ, ಕೆಳಗಡೆ 333 ಬರುತ್ತೆ. ಇದನ್ನ ಡಿವಿಸಿಬಿಲಿಟಿ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀನಿ. 3ರಿಂದ 2ರಿಂದ 4ರಿಂದ 5ರಿಂದ 6ರಿಂದ 7ರಿಂದ 8ರಿಂದ 9ರಿಂದ 10ರಿಂದ ಸಂಖ್ಯೆಗಳನ್ನ ಡಿವಿಷನ್ ಮಾಡಿದಾಗ ಯಾವ ರೀತಿ ಕಂಡುಹಿಡಿಬೇಕು ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಆ ಒಂದು ವಿಡಿಯೋ ನೋಡಿ, 2ನೇದು ಅಥವಾ 3ನೇದು ಇರಬೇಕು ಕ್ಲಾಸು, ಅದನ್ನು ಚೆಕ್ ಮಾಡಿ. ಸೊ ಈ ಕ್ವಶನ್ಸ್ ಜಾಸ್ತಿ ಬರ್ತವೆ, ಈ ಸೀರೀಸ್ ಜಾಸ್ತಿ ಬರುತ್ತೆ ನಿಮಗೆ ಎಕ್ಸಾಮಲ್ಲಿ, RRBಯಲ್ಲಿ. ಅದಕ್ಕೆ ಈ ಕ್ವಶನಲ್ಲಿ ಸ್ಪೆಸಿಫಿಕ್ ಆಗಿ ತಗೊಂಡಿದ್ದೀನಿ, ಸ್ವಲ್ಪ ನೋಡ್ಕೊಂಡಿರಿ. ಓಕೆ, ಇದನ್ನು ಇನ್ನೂ ಸ್ವಲ್ಪ ಶಾರ್ಟ್ಕಟ್ ಫಾರ್ಮಲ್ಲಿ ನಿಮ್ಗೆ ಅರ್ಥ ಮಾಡಿಸ್ಬೋದು. ಅದನ್ನು ನಾನು ಆಮೇಲೆ ಡಿಸ್ಕಷನ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಭಿನ್ನರಾಶಿಗಳು ಮತ್ತು ದಶಮಾಂಶಗಳಲ್ಲಿ ಚಿಕ್ಕದು ಮತ್ತು ದೊಡ್ಡದನ್ನು ಕೇಳ್ತಾ ಹೋಗ್ತಾರೆ. ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆಯನ್ನು ಗುರುತಿಸಿ ಅಂತ ಕೇಳ್ತಾ ಇದ್ದಾರೆ. ಇವುಗಳಲ್ಲಿ ದೊಡ್ಡದು ಯಾವುದು? ಉದಾಹರಣೆಗೆ ಭಿನ್ನರಾಶಿ, ಮೊದಲು ನಿಮ್ಗೊಂದು ಎಕ್ಸಾಂಪಲ್ನ ಕೊಡ್ತೀನಿ, ಭಿನ್ನರಾಶಿಯಲ್ಲಿ ಯಾವ ರೀತಿ ಕೇಳ್ತಾರೆ ಅಂತ. ಆಮೇಲೆ ದಶಮಾಂಶದ ಕ್ವಶನನ್ನು ಇಲ್ಲಿ ಡಿಸ್ಕಷನ್ ಮಾಡೋಣ ನಾವು. ಉದಾಹರಣೆಗೆ 1, 1/2 ಈ ಥರ ಕೊಟ್ಬಿಟ್ಟು ಇವೆರಡರಲ್ಲಿ ದೊಡ್ಡ ಸಂಖ್ಯೆ ಯಾವುದು ಅಂತ ಕೇಳ್ತಾರೆ. ಆಬ್ವಿಯಸ್ಲಿ ನಿಮ್ಗೆ ಗೊತ್ತಿರುತ್ತೆ, 1ರ ಬೆಲೆ 1/2ರ ಬೆಲೆಗಿಂತ ಜಾಸ್ತಿ ಇದೆ. ಆಬ್ವಿಯಸ್ಲಿ 1 is greater than 1/2. ಸೊ ಈ ರೀತಿಯಾಗಿ ಸಿಂಪಲ್ ಆಗಿ ಕೊಟ್ಟಾಗ ಏನೂ ಪ್ರಾಬ್ಲಮ್ ಆಗಲ್ಲ. ಅದೇ 3/4, 2/7, 5/6 ಈ ಥರ ಸಂಖ್ಯೆಗಳನ್ನ ಕೊಟ್ಬಿಟ್ಟು ಯಾವುದು ದೊಡ್ಡದು ಕಂಡಿಡಿರಿ ಅಂತ ಕೇಳ್ತಾರೆ. ಆವಾಗ ಏನು ಮಾಡಬೇಕು ಅಂದರೆ ನೀವು ಬಹಳ ಸಿಂಪಲ್ ಆಗಿ 2 ಮೆಥಡನ್ನು ಫಾಲೋ ಮಾಡ್ಬೋದು. ಮೇಲ್ಗಡೆ ಒಂದೊಂದು 0ವನ್ನು ಸೇರಿಸ್ಬಿಟ್ಟು, ಮೇಲ್ಗಡೆ ಸಂಖ್ಯೆಗಳಿಗೆ ಒಂದೊಂದು 0ನ ಸೇರಿಸ್ಬಿಟ್ಟು ಡಿವಿಷನ್ ಮಾಡಿ ನೋಡ್ಬೋದು, ತುಂಬ ಈಸಿ ಮೆಥಡು. ಇಲ್ಲ ಅಂದರೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ನೋಡಿ. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡು ನೋಡೋ ಮೆಥಡ್ ಏನಿದೆ, ಮೊದಲನೇದಾಗಿ 3/4, 2/7ನ ತಗೊಳ್ಳಿ. 7 3 21, ಇದು ಮೊದಲನೇ ಸಂಖ್ಯೆಗೆ. 4 2 8. ಓಕೆ, ಹಾಗೆ ಈ 2 ಸಂಖ್ಯೆಗಳಿಗೆ ಒಂದ್ಸಲ ಚೆಕ್ ಮಾಡ್ಕೊಂಡು ನೋಡಿ. 6 ಇದೆ, 6 2 12, 7 5 35. ಸೊ ನಿಮಗೆ ಕಾಣ್ತಾ ಇದೆಯಾ, ಇಲ್ಲಿ ಕಾಣ್ತಿರ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆ ಯಾವುದು? 35. 8 ಮತ್ತು 12 ಅನ್ನೋದು ಮಧ್ಯದಲ್ಲಿರೋ ಸಂಖ್ಯೆಗೆ ಸಿಕ್ಕಿರ್ತಕ್ಕಂಥ ಅಂಕೆಗಳು, 21 ಮೊದಲನೇ ಸಂಖ್ಯೆಗೆ ಸಿಕ್ಕಿರ್ತಕ್ಕಂಥ ಅಂಕೆ. ಅತಿ ದೊಡ್ಡ ಸಂಖ್ಯೆ ಯಾವುದು? 35. ಹಾಗಾಗಿ ಇವು 3ರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂದರೆ 5/6. ನೀವು ಈ ಮೆಥಡನ್ನು ಫಾಲೋ ಮಾಡಿದ್ರೆ ಈಸಿಯಾಗಿ ಎಕ್ಸಾಮಲ್ಲಿ ಆನ್ಸರ್ಸನ್ನು ಕೊಡ್ಬೋದು. ತುಂಬ ಕ್ವಶನ್ಸನ್ನು ಕೇಳ್ತಾರೆ. ಇದು ಭಿನ್ನರಾಶಿಗಳಿಗೆ ನಾನು ಒಂದು ಸಣ್ಣ ಉದಾಹರಣೆ ಕೊಟ್ಟಿದ್ದೀನಿ. ನೆಕ್ಸ್ಟು ಕ್ವಶನ್ ಆನ್ಸರ್ಸ್ ಬರ್ತವಲ್ಲ, ಅದರಲ್ಲಿ ಡಿಸ್ಕಷನ್ ಮಾಡೋಣ. ಇಲ್ಲಿ ದಶಮಾಂಶದ ಬಗ್ಗೆ ಕೇಳ್ತಾ ಇದ್ದಾರೆ. 1 ಅಥವಾ 0.99 ಇವೆರಡರಲ್ಲಿ ಯಾವ್ದು ದೊಡ್ಡದು ಅಂತ ಕೇಳ್ತಿದ್ದಾರೆ. ಅದನ್ನು ಬಿಡಿಸಿ ಯಾವ ರೀತಿ ಮಾಡಿದ್ದಾರೆ ಅಂತ ನಿಮಗೆ ತೋರಿಸ್ತಾ ಇದ್ದಾರೆ ನೋಡಿ. 1 + 0/10 + 0/100. ಇದು 1ಗೆ ಸಿಂಬಾಲಿಕಲ್ ರೆಪ್ರೆಸೆಂಟೇಷನ್. 0/10 ಅಂದರೆ 0ನೇ, 0/100 ಅಂದ್ರೂ 0ನೇ. 1 + 0 + 0 ಅಂದರೆ 1 ಬರುತ್ತೆ. 1ಅನ್ನು ಈ ರೀತಿ ಬರಿಬೋದು ಅಂತ ಇಂಡಿಕೇಟ್ ಮಾಡ್ತಿದ್ದಾರೆ ಇಲ್ಲಿ. ಹಾಗೆ 0.99ಅನ್ನು 0 + 9/10 + 9/100 ಅಂತ ಕೊಡ್ತಿದ್ದಾರೆ. 9/10 ಅನ್ನೋದು ಇದರ 2ನೇ ದಶಮಾಂಶ, ಬಿಡಿ ಮತ್ತು 10ರ ಭಾಗ ಇದೆಯಲ್ಲ, 10ರ ಭಾಗದ್ದು. 9/100 ಅನ್ನೋದು ಬಿಡಿ ಭಾಗದ್ದು. ಹಾಗಾಗಿ ತುಂಬ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ, ಇದನ್ನೆಲ್ಲ ಮಾಡೋ ಅವಶ್ಯಕತೆಯೂ ಇಲ್ಲ. 1 ಮತ್ತು 0.599ಅಲ್ಲಿ ನಮಗೆ 1 ತುಂಬ ದೊಡ್ಡದು ಅಂತ ಗೊತ್ತಾಗ್ತಾ ಇದೆ. ಹಾಗೆ 1.09 ಮತ್ತು 1.093ಅಲ್ಲಿ ಯಾವ್ದು ದೊಡ್ಡದು ಅಂತ ಕೇಳಿದಾಗ ನಾವು ಬಿಡಿಸ್ ನೋಡಿದಾಗ ನಿಮಗೆ 0.93 0.9ಗಿಂತ ದೊಡ್ಡದು ಅಂತ ಗೊತ್ತಾಗ್ತಾ ಇದೆ. ಇನ್ನಷ್ಟು ಉದಾಹರಣೆಗಳಿಗೆ ನೀವು ಇಲ್ಲಿ ಆನ್ಸರ್ನ ಕೆಲವೊಂದಷ್ಟು ಎಕ್ಸಾಂಪಲ್ಸ್ನ ಕೊಟ್ಟಿದ್ದೀನಿ. ಇದನ್ನು ಬರ್ಕೊಂಡು ನೋಟ್ ಮಾಡಿಕೊಂಡು ಆನ್ಸರ್ನ ಮಾಡ್ಬೋದು. ಇಲ್ಲಿ ಚೆಕ್ ಮಾಡ್ಕೊಳ್ಳೋಕ್ಕೆ ನಿಮಗೆ ಇನ್ನೂ ತುಂಬ ಸುಲಭವಾಗಿರುವಂಥ ಮೆಥಡನ್ನು ಹೇಳ್ಕೊಡ್ತೀನಿ ನೋಡಿ. ಈಗ 0.3 0.4 ಇದೆ, ನಿಮಗೆ ಗೊತ್ತಾಗ್ತಿಲ್ಲ, ಎಕ್ಸಾಮಲ್ಲಿ ಕನ್ಫ್ಯೂಷನ್ ಇದೆ ನೋಡಿ. 0.3ಅನ್ನು 3 × 10⁻⁻1 ಅಂತ ಬರಿಬೋದು. ಅಂದರೆ 3ಅನ್ನು 0.3ಅನ್ನು 3/10 ಅಂತ ತಾನೇ ಅರ್ಥ. 0.3 ಅಂದರೆ 3/10 ಅಂತಲೇ ಅರ್ಥ. 3/10 ಅಂದರೆ 3/10⁻1 ಅಂತ.
ಅದೇ 10⁻1 ಮೇಲೆ ಬಂದರೆ 3 × 10⁻⁻1 ಅಂತ. ಸೊ ನೀವು ಯಾವುದೇ ಅಂಕಿ ಇರುತ್ತಲ್ಲ ಅದರ ಬಲಭಾಗಕ್ಕೆ ಬರ್ತಿದ್ದಂಗೆ ಪವರ್ಗಳು ಮೈನಸ್ ಆಗ್ತಾ ಹೋಗುತ್ತೆ. -1, -2, -3 ಅಂತ ಆಗುತ್ತೆ. ಉದಾಹರಣೆಗೆ 8, 9, 7.32 ಅಂತಿರುತ್ತೆ. ಈಗ ಎರಡು ಅಂಕಿನ ನಾನು ಈ ಕಡೆ ತಗೋಬೇಕು ಅಂದಾಗ 8, 9, 7, 32 × 10⁻⁻2 ಅಂತ ತಗೋಬೇಕು. ಯಾಕೆಂದರೆ 0.32 ಅಂದ್ರೇನು, 0.32 ಅಂದರೆ 32/100 ಅಂತ. ಸೊ ರೈಟ್ ಸೈಡ್ ಬರ್ತಿದ್ದಂಗೆ ಮೈನಸ್ ಆಗುತ್ತೆ, ಲೆಫ್ಟ್ ಸೈಡ್ಗೆ ಹೋಗ್ತಿದ್ದಂಗೆ ಪ್ಲಸ್ ಆಗುತ್ತೆ. ಈ ಎರಡು ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಂಡ್ರೆ ಯಾವುದೇ ಕ್ವಶನ್ಸ್ ಕೊಟ್ಟರು ಆನ್ಸರ್ನ ಮಾಡ್ಬೋದು. ಈಗ ಇಷ್ಟು ಗೊತ್ತಾಗಿದೆ ಅನ್ಕೋತೀನಿ ಇಲ್ಲಿ. ಈಗ ಇಲ್ಲಿ ನಿಮಗೆ ಒಂದೆರಡು ಎಕ್ಸಾಂಪಲ್ಗಳನ್ನ ಆನ್ಸರ್ ಮಾಡೋ ಮೂಲಕ ಯಾವ ರೀತಿ ಸಿಂಪಲ್ ಆಗಿ ಆನ್ಸರ್ ಮಾಡ್ಬೋದು ಅಂತ ಹೇಳ್ಕೊಡ್ತೀನಿ. ಸೊ ಮೊದಲನೇದು ನೋಡಿ, 0.3 ಕೊಟ್ಟಿದ್ದಾನೆ ಮತ್ತೆ 0.4 ಕೊಟ್ಟಿದ್ದಾನೆ. ಇವೆರಡರಲ್ಲಿ ದೊಡ್ಡದು ಯಾವುದು ಅಂತ ಕೇಳಿದ್ದಾರೆ. ಮೊದಲೇನು ಮಾಡಿ 3 × 10⁻1 ಅಥವಾ 3/10 ಅಂತ ಮಾಡ್ಕೊಳ್ಳೋಣ. ಓಕೆ, 3/10 ಮಾಡ್ಕೊಂಡ್ರು 10⁻1 ಅಂತಾನೆ ಬರಿಬೇಕು. ಯಾಕಂದ್ರೆ ಕೆಳಗಡೆ ಇದ್ದಾಗ ಪ್ಲಸ್ ಆಗುತ್ತೆ, ಮೇಲ್ಗಡೆ ಇದ್ರೆ ಮೈನಸ್ ಆಗುತ್ತೆ. ಇಂಡಿಸಿಸ್ ರೂಲ್ಸ್ ಅಂತ ಕರಿತೀವಿ ನೋಡಿ. a⁻c b⁻c a⁻c ಡಿವೈಡೆಡ್ ಬೈ b⁻c ಅಂತಿದ್ದಾಗ ಕೆಳಗಡೆ ಪವರ್ಸ್ ಇರುತ್ತಲ್ಲ, ಕೆಳಗಡೆ ಪವರ್ ಮೇಲ್ಗಡೆ ಹೋದಾಗ ಬೇಸ್ ಸೇಮ್ ಇರಬೇಕು. a⁻c a⁻d ಅಂತಿರುತ್ತೆ, a⁻c - d ಅಂತ ಆಗುತ್ತೆ. ಓಕೆ, ಇದು ಗೊತ್ತಿರಬೇಕು ನಿಮಗೆ. ಹಾಗೆ a⁻ ಏನೂ ಇಲ್ಲ ಅಂದಾಗ ಡಿವೈಡ್ ಬೈ a⁻2 ಇದೆ ಅಂದಾಗ ಮೇಲ್ಗಡೆ ಹೋದಾಗ a⁻1 - 2 ಆಗಿ a⁻1 ಆಗುತ್ತೆ. ಇದು ನಿಮ್ಗೆ ಅರ್ಥ ಆಗಬೇಕು. ಸೊ ಇಲ್ಲಿ ನಾನೇನು ಹೇಳಕ್ಕೆ ಬಂದೆ ಅಂದರೆ, ಆನ್ಸರನ್ನು ಕಂಡುಹಿಡಿಬೇಕಾದ್ರೆ 0.3ನ 3/10 ಅಂತ ಬರಿಬೋದು, ವಿಚ್ ಇಸ್ 3 × 10⁻⁻1. ಹಾಗೆ 0.4ನ 4/10 ಅಂತ ಬರಿಬೋದು, ವಿಚ್ ಇಸ್ 4 × 10⁻⁻1. 10⁻⁻1 10⁻⁻1 ಬೆಲೆ ಸೇಮೇ ಇರುತ್ತೆ, ಏನು ವ್ಯತ್ಯಾಸ ಇಲ್ಲ ಅಲ್ವಾ? ಸೊ 3 ಮತ್ತು 4ರಲ್ಲಿ ಅತಿ ದೊಡ್ಡ ಸಂಖ್ಯೆ ಯಾವುದು? 4. ಹಾಗಾಗಿ 0.3ಗಿಂತ 0.4 ಅತಿ ದೊಡ್ಡ ಸಂಖ್ಯೆ ಅಂತ ನಾವು ಹೇಳ್ಬೋದಾ? 0.3ಗಿಂತ 0.4 ದೊಡ್ಡದು ಅಂತ ನಾವು ಹೇಳ್ಬೋದು. ಅದೇ ರೀತಿ ಬಿ ನೋಡಿ, ಇನ್ನೊಂದು ಸ್ವಲ್ಪ ನಿಮ್ಗೆ ಅರ್ಥವಾಗಿ ಹೇಳ್ಕೊಡ್ತೀನಿ. 0.07 ಇದೆ, ಎರಡು ಅಂಕೆ ಹಾಕಿಟ್ಟು ಹೋಗ್ಬೇಕು. ಏನಾಗುತ್ತೆ? 7 ಆಗುತ್ತೆ × 10⁻⁻2. -2 ಯಾಕಾಯಿತು? ಇಲ್ಲೊಂದು ಪಾಯಿಂಟ್ ಬಂದರೆ -1, ಇಲ್ಲೊಂದು ಪಾಯಿಂಟ್ ಬಂದರೆ -2. 7 × 10⁻². ಇವೆರಡು 0 ಲೆಫ್ಟಲ್ಲಿ ಇರುತ್ತೆ, ಬರ್ಕೊಂಡ್ರು ಬರ್ಕೊಳ್ದೇ ಇದ್ರು ಏನು ವ್ಯತ್ಯಾಸ ಆಗಲ್ಲ. ಇದು ಆ್ಯಕ್ಚುಲಿ 0.07 × 10⁻² ಅಂತ ಇದು. ಓಕೆ, ನೆಕ್ಸ್ಟು 7 × 10⁻². ಹಾಗೆ ಇನ್ನೊಂದು ಏನು ಕೊಟ್ಟಿದ್ದಾನೆ ಅಂದರೆ ಕಂಪೇರ್ ಮಾಡೋದು 0.02 ಕೊಟ್ಟಿದ್ದಾನೆ. 2 × 10⁻². 7 ಮತ್ತು 2 ಸಂಖ್ಯೆಗಳಲ್ಲಿ 7 ಸಂಖ್ಯೆ ತುಂಬ ದೊಡ್ಡದು. ಹಾಗಾಗಿ ಈ ಸಂಖ್ಯೆ ಏನಿದೆ 0.07 ಇದು ದೊಡ್ಡ ಸಂಖ್ಯೆ ಆಗುತ್ತೆ. ನೆಕ್ಸ್ಟು ನಿಮಗೆ ಕಷ್ಟ ಆಗುವಂಥ ಯಾವ್ದಾದ್ರು ಕಾಂಪ್ಲಿಕೇಶನ್ ಕೊಡುವಂತಹ ನಂಬರ್ನ ನೋಡೋಣ ಇಲ್ಲಿ, ಆವಾಗ ನಿಮ್ಗೆ ಅರ್ಥ ಆಗುತ್ತೆ. ನೋಡಿ, ಇಲ್ಲಿದೆ ಹೆಚ್ಚು. ಈ ಒಂದು ನಂಬರ್ನ ತಗೊಂಡು ನಿಮಗೆ ಚೆಕ್ ಮಾಡ್ತೀನಿ ನೋಡಿ. 1.431 ಕೊಟ್ಟಿದ್ದಾನೆ. ನೀವೇನು ಮಾಡಬೇಕು? 1431 10⁻⁻3, ಯಾಕಂದರೆ 3 ಡಿಜಿಟ್ನ ಮೂವ್ ಮಾಡಿದ್ರಿ. 1 2 3. 1.490 ಕೊಟ್ಟಿದ್ದಾನೆ ಇನ್ನೊಂದು. 1490 10⁻⁻3. 10⁻⁻, ಒಂದೇ ಪವರ್ಗೆ ಏನಕ್ಕೆ ತಂದ್ಕೋಬೇಕು ಅಂದರೆ ನೀವು ಕಂಪೇರ್ ಮಾಡೋಕ್ಕೆ ಸುಲಭ ಆಗುತ್ತೆ. ಒಂದೇ ಪವರ್ ಇದ್ದಾಗ ಎರಡು ಸಂಖ್ಯೆ ಸಮ ಆಯಿತು. ಇನ್ನು ಈ ಸಂಖ್ಯೆಗಳನ್ನು ಹೋಲಿಕೆ ಮಾಡೋದಕ್ಕೆ ಸುಲಭ ಆಗುತ್ತೆ ಅಂತ ಒಂದೇ ಪವರ್ ತಂದ್ಕೋಬೇಕು ಅಷ್ಟೇ, ಇಲ್ಲೇ ಬೇರೆ ಏನು ಅವಶ್ಯಕತೆ ಇರೋದಿಲ್ಲ. ಈಗ ನೋಡಿ, ಡೆಸಿಮಲ್ಸ್ ಇಲ್ಲ, ಪೂರ್ಣಾಂಕ ಇದೆ ಅಂತ ಹೇಳಿದಾಗ ಯಾರು ಬೇಕಾದ್ರೂ ಹೇಳ್ಬೋದು ಸಂಖ್ಯೆ. 1490 1431 ಯಾವ್ದು ದೊಡ್ಡದು ಅಂದರೆ 1490 ಅಂತ ಯಾರು ಬೇಕಾದ್ರೂ ಹೇಳ್ಬೋದು. ಹಾಗಾಗಿ ಇದು ಸರಿ ಆಗುತ್ತೆ. ಓಕೆ, ಉಳಿದಂಥ ಕ್ವಶನ್ಸನ್ನು ನೀವು ಬರ್ಕೊಂಡು ಟ್ರೈ ಮಾಡಿ. ನೆಕ್ಸ್ಟು ಭಿನ್ನರಾಶಿಗಳನ್ನ ಕೊಡ್ತಾರೆ ನೋಡಿ. ಈ ಥರ ಎಕ್ಸಾಮಲ್ಲಿ ಕ್ವಶನ್ಸನ್ನು ಕೇಳ್ತಾರೆ. NTPC ಕೇಳಿರ್ತಕ್ಕಂಥ ಕ್ವಶನ್ ಇದು. ಈ ಥರ ಭಿನ್ನರಾಶಿಗಳನ್ನ ಕೊಟ್ಬಿಟ್ಟು ಕೆಳಗಂಡವುಗಳಲ್ಲಿ ಯಾವುದು ದೊಡ್ಡ ಭಿನ್ನರಾಶಿ ಅಂತ ಕೇಳ್ತಾರೆ. ಈ ಕೆಳಗಡೆ ಇರೋದ್ರಲ್ಲಿ ಯಾವುದು ದೊಡ್ಡ ಭಿನ್ನರಾಶಿ ಅಂತ. ಆಗಲೇ ನಿಮ್ಗೊಂದು ಮೆಥಡ್ ಹೇಳ್ಕೊಟ್ನಲ್ಲ, ಆ ಮೆಥಡ್ನ ಫಾಲೋ ಮಾಡಿದ್ರೆ ಈಸಿಯಾಗಿ ಆನ್ಸರ್ನ ಕಂಡುಹಿಡಿಬೋದು. ನೋಡಿ, 1/2, 3/4, 5/6, 6/11, 2/3, 8/9, 6/7 ಇಷ್ಟನ್ನು ಕೊಟ್ಬಿಟ್ಟಿದ್ದಾರೆ. ಈಗ ಪ್ರತಿಯೊಂದನ್ನು ನೀವು ಇನ್ನೊಂದು ಮೆಥಡ್ ಏನು ಮಾಡ್ಬೋದು ಅಂದ್ರೆ ಮೇಲೆ ಒಂದೊಂದು 0ನ ರೈಸ್ ಮಾಡಿಬಿಟ್ಟು ಡಿವಿಷನ್ ಮಾಡಿ ಮಾಡ್ಬೋದು.
ಏನು ಪ್ರಾಬ್ಲಮ್ ಇಲ್ಲ, ಟೈಮ್ ಆಗುತ್ತೆ. ಒಂದರಿಂದ 2 ನಿಮಿಷದ ತನಕ ಸಮಯ ಹೋಗುತ್ತೆ. ನೀವು ಅದನ್ನು ಮಾಡ್ಬೋದು. ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋರು ಮಾಡಿ. ಏನು ಮಾಡೋ ಅವಶ್ಯಕತೆ ಇಲ್ಲ. ಮೇಲೆ ಒಂದೊಂದು 0 ಆ್ಯಡ್ ಮಾಡೋದು. ಕೆಳಗಡೆ ಇರೋ ಸಂಖ್ಯೆಗಿಂತ ಮೇಲೆ ಸಂಖ್ಯೆ ದೊಡ್ಡದಾಯಿತು. ಈಗ ನೀವು ಡಿವೈಡ್ ಮಾಡ್ಬೋದು. ಮೇಲೆ ಒಂದು 0 ಆ್ಯಡ್ ಮಾಡಿದ್ರೆ 10 ಆಯಿತು. ಈಗ ನೋಡಿ 1/2 ಇದೆ. ನೀವು ಚಿಕ್ಕದ ದೊಡ್ಡದ ಅಂತ ಚೆಕ್ ಮಾಡೋದಕ್ಕೆ ಫ್ರಾಕ್ಷನ್ಸ್ಗೇನು ಡೆಸಿಮಲ್ಸ್ಗೆ ಹೋಗೋ ಅವಶ್ಯಕತೆ ಇಲ್ಲ. ಕೇಳಿರೋದು ದೊಡ್ಡ ಭಿನ್ನರಾಶಿ ಕಂಡುಹಿಡೀರಿ ಅಂತ ಅಷ್ಟೇ. ಸಂಖ್ಯೆ ಈಸಿಯಾಗಿ ಕಂಡುಹಿಡ್ಕೋಬೋದು. ಮೇಲೆ ಒಂದು ರೈಸ್ ಮಾಡಿ 10 × 2 5 ಈ ಥರ ಅಂಕೆ ಸಿಗುತ್ತೆ ನಿಮಗೆ. ಅಂದರೆ ಡೆಸಿಮಲ್ಸಲ್ಲೇ ಇರುತ್ತೆ. ಅಂಕೆಗಳನ್ನ ಇಟ್ಕೊಂಡು ನೀವು ಕಂಡುಹಿಡ್ಕೋಬೋದು ಅಂತ ಅಷ್ಟೇ. ಇದಕ್ಕಿಂತ ಸುಲಭವಾಗಿರೋ ಮೆಥಡನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಏನು ಮಾಡಿ ಅಂದರೆ ಪ್ರತಿ 2 ಸಂಖ್ಯೆಗಳನ್ನ ಕಂಪೇರ್ ಮಾಡ್ಕೊಳ್ಳಿ. ನೋಡಿ, ಇವೆರಡು ಸಂಖ್ಯೆನ ಒಂದು ಗುಂಪು ಮಾಡಿಕೊಂಡು ಕ್ರಾಸ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. ಕ್ರಾಸ್ ಮಲ್ಟಿಪ್ಲೈ ಮಾಡಿ 1 4 4, 2 3 6 ಈ 2 ಸಂಖ್ಯೆ ಕೆಲಸ ಮುಗೀತು. ಈ 2 ಸಂಖ್ಯೆಗೆ ಬನ್ನಿ. 11 5 55, 6 6 36, 9 2 18, 8 3 24, 9 6 54, 8 7 56. ಓಕೆ, ಎರಡೆರಡು ಸಂಖ್ಯೆನ ಕಂಪೇರ್ ಮಾಡ್ಕೋಬೇಕು ಯಾವಾಗಲೂ ಅಷ್ಟೇ. ಪ್ರತಿಯೊಂದು ಸಲ ಇಲ್ಲಿ ಒಂದು ಎಕ್ಸ್ಟ್ರಾ ಭಿನ್ನರಾಶಿ ಇರೋದ್ರಿಂದ ನಾನು ಈ ಸಂಖ್ಯೆಗೆ 2 ವ್ಯಾಲ್ಯೂ ಬಂತು. ಇಲ್ಲಿ ಇದನ್ನ ಇದ್ರ ಜೊತೆ ಕಂಪೇರ್ ಮಾಡಿದಾಗ ಒಂದು ವ್ಯಾಲ್ಯೂ ಬಂದಿದೆ, ಇದ್ರ ಜೊತೆ ಕಂಪೇರ್ ಮಾಡಿದಾಗ ಒಂದು ವ್ಯಾಲ್ಯೂ ಬಂದಿದೆ. ನೀವು ಇದನ್ನೆಲ್ಲ ಗಮನಿಸಕ್ಕೆ ಹೋಗ್ಬೇಡಿ. ಈ ಸರಣಿಯಲ್ಲಿ ಹೈಯೆಸ್ಟ್ ನಂಬರ್ ಯಾವುದು ನೋಡಿ, 56 ಅನ್ನೋದು ಹೈಯೆಸ್ಟ್ ನಂಬರ್ ಈ ಸರಣಿಯಲ್ಲಿ. ಓಕೆ, ಇದು ಮೊದಲನೇ ಸ್ಥಾನ. ಯಾವುದು 8/9 ಅನ್ನೋದು ಅತಿ ದೊಡ್ಡ ಸಂಖ್ಯೆ ಈ ಸರಣಿಯಲ್ಲಿರ್ತಕ್ಕಂಥ ಅತಿ ದೊಡ್ಡ ಸಂಖ್ಯೆ. ಎರಡನೇದು 54 6/7, ಇದು ಎರಡನೇ ಸ್ಥಾನ. ನೆಕ್ಸ್ಟು 55, ಇದು ಎರಡನೇ ಸ್ಥಾನ. ಯಾವುದು ಆಲ್ರೆಡಿ ಒಂದಿದೆ. 5/6 ಅನ್ನೋದು ಎರಡನೇ ಸ್ಥಾನ. 6/7 ಅನ್ನೋದು ಮೂರನೇ ಸ್ಥಾನ. 55 54 ಅದಾದ್ಮೇಲೆ 36 6/11, ಅದಾದ್ಮೇಲೆ 24 ಆಲ್ರೆಡಿ ಇಲ್ಲಿ ತಗೊಬಿಟ್ಟಿದ್ದೀನಿ. 56 ಬಂದಿದೆಯಲ್ಲ ಹೈಯೆಸ್ಟು, ಇದನ್ನು ಬೇಡ, ಅವಶ್ಯಕತೆ ಇಲ್ಲ ನಮಗೆ. 18 ಅಂದರೆ 2/3. ನೆಕ್ಸ್ಟು 4 1/2. ಈಗ ನೀವು ಬೇಕಾದ್ರೆ ಕ್ಯಾಲ್ಕುಲೇಟರ್ನ ತಗೊಂಡು ಚೆಕ್ ಮಾಡಿ ಕೂಡ ನೋಡ್ಬೋದು. 8/9 ಈ ಸರಣಿಯಲ್ಲಿ ಅತಿ ದೊಡ್ಡ ಭಿನ್ನರಾಶಿ ಆಗಿರುತ್ತೆ. 1/2 ಈ ಸರಣಿಯ ಅತಿ ಚಿಕ್ಕ ಭಿನ್ನರಾಶಿ ಆಗಿರುತ್ತೆ. ಸೊ ನಿಮ್ಗೆ ಎಕ್ಸಾಮಲ್ಲಿ ಈ ಥರ ಕ್ವಶನ್ಸ್ ಕೇಳ್ತಾರೆ. ಏರಿಕೆ ಕ್ರಮದಲ್ಲಿ ಬರೀರಿ, ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರೆ. ಅದಕ್ಕೆ ನಾನು ನಿಮಗೆ ಏರಿಕೆ ಕ್ರಮದಲ್ಲಿ ತೋರಿಸಿದ್ದೀನಿ. ದೊಡ್ಡದು ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು, ಎರಡನೇ ಸ್ಥಾನ, ಮೂರನೇ ಸ್ಥಾನ, ನಾಲ್ಕನೇ ಸ್ಥಾನ, 5 6 ಈ ರೀತಿಯಾಗಿ ನಿಮಗೆ ತೋರಿಸಿದ್ದೀನಿ. ಕೆಲವೊಮ್ಮೆ ಸಿಂಪಲ್ ಆಗಿ ಇನ್ನೂ ಒಂದು ಉದಾಹರಣೆಯನ್ನು ಇಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. 3/7, 4/5, 7/8, 9/4 ಅಂತ ಕೊಟ್ಬಿಟ್ಟಿದ್ದಾರೆ. ಈಗ ಏನು ಮಾಡಬೇಕು ಅಂದರೆ ಇವೆರಡನ್ನು ಜೋಡಿ ಮಾಡ್ಕೊಳ್ಳೋ ಅಷ್ಟೇ. 3/7 ಇದೆಯಲ್ವಾ ನೋಡಿ, 3/7, 4/5 ಇದ್ರ ಜೋಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 7/8, 9/4, 5 3 15 ಆಗುತ್ತೆ. 7 4 28 ಆಗುತ್ತೆ. 9 4 28, 8 9 72. ಇನ್ನೊಂದು ಆಡ್ ನಂಬರ್ ಬಂದ್ಬಿಡಿತ್ತು ಅನ್ಕೊಳ್ಳಿ. ಇಲ್ಲಿ ಕೊಟ್ಟಿದ್ರಲ್ಲ ಒಂದು ಆಡ್ ನಂಬರ್ ಬಂದ್ಬಿಡ್ತು. ಆಗ 2 ನಂಬರ್ನು ನೋಡ್ಕೋಬೇಕು. ದೊಡ್ಡ ಸಂಖ್ಯೆ ಇದ್ರೂ ದೊಡ್ಡದನ್ನೇ ಕನ್ಸಿಡರ್ ಮಾಡಬೇಕು. ಒಂದೇ ಸಂಖ್ಯೆಗೆ 2 ಬಂದಾಗ ದೊಡ್ಡದನ್ನೇ ಕನ್ಸಿಡರ್ ಮಾಡಬೇಕು. ಇದು ನಿಮಗೆ ಗೊತ್ತಿರಲಿ. ಈಗ ನೋಡಿ, ಮೊದಲನೇ ಸಂಖ್ಯೆಗೆ 15 ಬಂತು, ಎರಡನೇದಕ್ಕೆ 28, ಮೂರನೇದಕ್ಕೂ 28, ನಾಲ್ಕನೇದಕ್ಕೆ 72. ಈ ಸರಣಿ ಅತಿ ದೊಡ್ಡ ಸಂಖ್ಯೆ ಯಾವುದು? 9/4. ಅತಿ ಚಿಕ್ಕ ಸಂಖ್ಯೆ 3/7. ಈ ರೀತಿಯಾಗಿ ಆನ್ಸರ್ಸ್ ಅನ್ನ ಕಂಡುಹಿಡಿಬಹುದು. ನೋಡಿ, ಅತಿ ಚಿಕ್ಕ ಭಿನ್ನರಾಶಿ ಯಾವುದು ಅಂತ ಕೇಳ್ಬಿಟ್ಟಿದ್ದಾರೆ. ಇಲ್ಲೂ ಹಂಗೆ ಮಾಡ್ಬೋದು, ಬಟ್ ಮಲ್ಟಿಪ್ಲಿಕೇಶನ್ ಕಷ್ಟ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ನೋಡಿ, 93/15 ಇದೆ. ಈಸಿಯಾಗಿ ಡಿವಿಷನ್ ಮಾಡ್ಬೋದು. ಯಾವಾಗಲೂ ಅಂಶ ದೊಡ್ಡದಿದ್ದಾಗ ಮಲ್ಟಿಪ್ಲೈ ಮಾಡೋದು ಸುಲಭ. ಈಗ ನೀವು ಪೂರ್ಣವಾಗಿ ಡಿವಿಷನ್ ಮಾಡೋಕ್ಕೆ ಹೋಗ್ಬೇಡಿ. ಪೂರ್ಣ ಅಂಕ ಎಷ್ಟು ಬರುತ್ತೆ ಅದ್ರ ಕಡೆಗೆ ಮಾತ್ರ ಗಮನ ಕೊಡಿ. 15 6 90 ಅಂತ ನಿಮಗೆ ಗೊತ್ತು. ಮುಂದಕ್ಕೆ ಏನು ಸಂಖ್ಯೆ ಬರುತ್ತೋ ಅದ್ರ ಕಡೆ ಗಮನ ಕೊಡಬೇಡಿ. 83/26 ಇದೆ. 26 3 23 60, 6 3 18, 78 ಬರುತ್ತೆ. 3 ಪಾಯಿಂಟ್ ಸಮಥಿಂಗ್ ಬರುತ್ತೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ನಮಗೆ ಪೂರ್ಣಾಂಕ ಸಾಕು. 105/112 ಈ ಸೀಕ್ವೆನ್ಸಲ್ಲಿ ಬರೋದೇ ಇಲ್ಲ, ಯಾಕಂದರೆ ಇದು 0 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಹಾಗಾಗಿ ಇದು ಲೆಕ್ಕ ಇಲ್ಲ ನಮಗೆ. 41/17 ಆಬ್ವಿಯಸ್ಲಿ 2 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಇಲ್ಲಿ ಕೇಳಿರೋದು ಈ ಕೆಳಗಿನ ಭಿನ್ನರಾಶಿಗಳಲ್ಲಿ ಚಿಕ್ಕದು ಯಾವುದು ಅಂತ. ಸೊ
ಇಲ್ಲಿ ನಿಮಗೆ ವ್ಯಾಲ್ಯೂ ತಗೊಂಡಾಗ 6 ಬರ್ತಾ ಇದೆ, 3 ಬರ್ತಾ ಇದೆ, 2 ಬರ್ತಾ ಇದೆ. ಇದು ಮಾತ್ರ ಪಾಯಿಂಟ್ ಅಲ್ಲಿ ಬರ್ತಾ ಇದೆ ಅಂದಮೇಲೆ ಕೊಟ್ಟಿರ್ತಕ್ಕಂಥ ಎಲ್ಲಾ ಭಿನ್ನರಾಶಿಗಳಲ್ಲೂ ಚಿಕ್ಕ ಭಿನ್ನರಾಶಿ ಇದೆ ಆಯ್ತಲ್ವಾ. ಆಬ್ವಿಯಸ್ಲಿ ಅತಿ ಚಿಕ್ಕ ಭಿನ್ನರಾಶಿ 105/112 ಆಗುತ್ತೆ. ಇದಕ್ಕಿಂತ ದೊಡ್ಡದು ಯಾವುದು? 41/17. ಇದಕ್ಕಿಂತ ದೊಡ್ಡದು ಯಾವುದು? 83/26. ಇದಕ್ಕಿಂತ ದೊಡ್ಡದು ಯಾವುದು? 93/15. ಏರಿಕೆ ಕ್ರಮ ಚಿಕ್ಕದ್ರಿಂದ ಇದು ಚಿಕ್ಕದು, ಇದು ದೊಡ್ಡದು. ಓಕೆ, ಈ ರೀತಿಯಾಗಿ ಏರಿಕೆ ಕ್ರಮ ಇಳಿಕೆ ಕ್ರಮನ ನೋಡ್ಕೋಬೇಕಾಗತ್ತೆ. ನೀವು ಭಿನ್ನರಾಶಿ ಕೊಟ್ಬಿಟ್ಟು ಚಿಕ್ಕದು ದೊಡ್ಡದ್ರ ಮೇಲೆ ಕೇಳ್ಬೋದು. ನೆಕ್ಸ್ಟ್ ಮುಂದಿನ ಪ್ರಾಬ್ಲಮ್ ನೋಡೋಣ. ವಾಟ್ ಇಸ್ ದಿ ಪ್ರಾಡಕ್ಟ್ ಆಫ್ 5/129 ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್? ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಅಂದರೆ 1/5/129 ಅಂತ. ರೆಸಿಪ್ರೋಕಲ್ ಅಂದ್ರೆ ಆಲ್ರೆಡಿ ಹೇಳಿದೆ ನಿಮಗೆ, ಎಕ್ಸ್ ಅನ್ನೋದು ಒಂದು ಸಂಖ್ಯೆ ಆದರೆ ಅದರ ರೆಸಿಪ್ರೋಕಲ್ ಅಂದರೆ 1/x ಆಗುತ್ತೆ. ಸೊ ಎಕ್ಸ್ ಅನ್ನೋ ಸಂಖ್ಯೆಯಲ್ಲಿ ಎಷ್ಟು? 5/129. 1/x ಏನಾಗುತ್ತೆ? 1/5/129. ಸೊ ಈ ಸಂಖ್ಯೆ ಮೇಲೆ ಬರುತ್ತೆ 129/5 1/x. ಸೊ ಏನಾಗುತ್ತೆ? 5/129 ಇಂಟು 129/5. 5 5 ಕ್ಯಾನ್ಸಲ್, 129 129 ಕ್ಯಾನ್ಸಲ್. ಆನ್ಸರ್ 1, ಆಪ್ಷನ್ 3 ಸರಿಯಾದ ಉತ್ತರ. ಸಿಂಪ್ಲಿಫೈ ಮಾಡಿ ನೋಡಿ. ಈ ತರ ಒಂದು ಕ್ವಶನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ರೀಸೆಂಟ್ ಆಗಿ ಕೇಳಕ್ ಶುರು ಮಾಡಿದ್ದಾರೆ RRBಲಿ. ಈ ಬಾರ್ ಅಂತ ಹೇಳಿದ್ರೆ ಏನಿಲ್ಲ ನೋಡಿ, ಬಾರ್ ಅನ್ನೋದು 0.6323232323 ಅಂತ ಕಂಟಿನ್ಯೂ ಆಯ್ತಿರುತ್ತೆ. ಯಾವುದೇ ಒಂದು ಸಂಖ್ಯೆ ಅಥವಾ 2 ಸಂಖ್ಯೆ 3 ಸಂಖ್ಯೆ ರೆಕರಿಂಗ್ ಸೀರೀಸ್ ಅಂತ ಕರೀತಾರೆ, ಕಂಟಿನ್ಯೂಸ್ ಆಗ್ತಲ್ಲ, ಅದನ್ನ ಏನ್ ಮಾಡ್ತಾರೆ, ಈ ತರ ಪದೇ ಪದೇ ಬರೆಯೋದು ಬೇಡ ಅಂತ ಹೇಳಿ ಬಾರ್ ಅಂತ ಇಂಡಿಕೇಟ್ ಮಾಡ್ತಾರೆ. 0.623 ಬಾರ್. ಇದನ್ನ ಸಿಂಪ್ಲಿಫೈ ಮಾಡಬೇಕು ಅಂದ್ರೆ ನೋಡಿ, ಮೆಥಡ್ ಸಿಂಪಲ್ ಮೆಥಡ್ ನಾನು ಹೇಳ್ಕೊಡ್ತೀನಿ. ಫಸ್ಟ್ ಏನ್ ಮಾಡಬೇಕು, ಯಾವ ಸಂಖ್ಯೆ ಕೊಟ್ಟಿರ್ತಾರೋ ಆ ಸಂಖ್ಯೆ ಹಂಗೆ ಬರ್ಕೋಬೇಕು. 623 ಕೊಟ್ಟಿದ್ದಾರೆ, 623ನ ಹಂಗೆ ಬರ್ಕೊಳ್ಳಿ. ಮೈನಸ್ ಯಾವ ಸಂಖ್ಯೆಗೆ ಬಾರ್ ಇದೆ ಆ ಸಂಖ್ಯೆಗಳನ್ನ ಬಿಟ್ಬಿಟ್ಟು ಉಳಿದಿರೋ ಸಂಖ್ಯೆ, ಪಾಯಿಂಟ್ ಇಂದ ಈ ಕಡೆ ಇರುವಂತಹ ಉಳಿದಿರೋ ಸಂಖ್ಯೆ ಯಾವುದು? 6 ಮಾತ್ರ ಇರೋದು, ಅದನ್ನ ಮೈನಸ್ ಮಾಡಬೇಕು. ಡಿವೈಡೆಡ್ ಬೈ ಎಷ್ಟು ಸಂಖ್ಯೆಗೆ ಬಾರ್ ಹಾಕಿದಾರೋ ಅಷ್ಟು ಸಂಖ್ಯೆಗಳಿಗೆ 9 ಬರಿಬೇಕು ಡಿನಾಮಿನೇಟರ್ ಅಲ್ಲಿ, ಛೇದದಲ್ಲಿ. ಸೊ 2 ಸಂಖ್ಯೆಗೆ ಬಾರ್ ಇದೆ 9 ಹಾಗೂ ಎಷ್ಟು ಸಂಖ್ಯೆ ಇರುತ್ತೋ ಅದನ್ನ ಬಿಟ್ಟು ಈ ಕಡೆ ಎಷ್ಟು ಸಂಖ್ಯೆ ಇರುತ್ತೋ ಅಷ್ಟು 0ನ ಬರ್ಕೋಬೇಕು. ಒಂದು ಸಂಖ್ಯೆ ಇದೆ, ಒಂದು 0. ಸೊ 623 ಮೈನಸ್ 6 617 ಆಗುತ್ತೆ, ಡಿವೈಡೆಡ್ ಬೈ 990 ಆನ್ಸರ್. ಸೊ ಆಪ್ಷನ್ 3 ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ. ಈ ತರ ಈ ಸೀರೀಸ್ ಕಂಟಿನ್ಯೂ ಆಗುತ್ತೆ. ನಿಮ್ಗೆ ಇದೇ ತರ ಕೇಳಬೇಕು ಅಂತಿಲ್ಲ. ಉದಾಹರಣೆಗೆ ಇನ್ನೊಂದು ಎಕ್ಸಾಂಪಲ್ನ ಇಲ್ಲಿ ತೆಗೆದುಕೊಂಡು ಡಿಸ್ಕಷನ್ ಮಾಡೋಣ ನೋಡಿ. 0.66 ಬಾರ್ ಅಂತ ಕೊಟ್ಬಿಟ್ರು ಅನ್ಕೊಳ್ಳಿ. ಇದನ್ನ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ಅಲ್ಲಿ ಬರಿಬೇಕು ಅಂತ ಹೇಳಿದಾಗ ಬಹಳ ಸಿಂಪಲ್. 66 ಯಾವ ಸಂಖ್ಯೆ ಇರುತ್ತೆ ಹಾಗೆ ಬರಿಬೇಕು. 6 ಬಾರ್ ಅಂತ ಕೊಟ್ಟಿದ್ದಾರೆ, 6 ಬಾರ್ನ ಬಿಟ್ಬಿಟ್ಟು ಉಳಿದಿರೋ ಸಂಖ್ಯೆ 6 ಡಿವೈಡೆಡ್ ಬೈ 1 ಬಾರ್ ಇದೆ, ಹಾಗಾಗಿ 9. ಇನ್ನೊಂದು ಸಂಖ್ಯೆ ಇದೆ 0. 60/90 ಆಗುತ್ತೆ, ವಿಚ್ ಇಸ್ 2/3. ಇದೇ ರೀತಿ 0.3 ಬಾರ್ ಅಂತ ಕೊಟ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ಳಿ. 0.3 ಬಾರ್ನ ಈ ಫಾರ್ಮ್ಯಾಟ್ ಅಲ್ಲಿ ಕೇಳಿದ್ದಾರೆ ಅಂದಾಗ 3 ಹಾಗೆ ಇರುತ್ತೆ, ಮೈನಸ್ 0, ಯಾಕಂದ್ರೆ ಬಾರ್ ಬಿಟ್ಟು ಪಕ್ಕದಲ್ಲಿ ಏನೂ ಇಲ್ಲ, ಪಾಯಿಂಟ್ ಇಂದ ಆ ಕಡೆ ಏನೂ ಇಲ್ಲ, ಡಿವೈಡೆಡ್ ಬೈ 1 ಬಾರ್ ಇರೋದ್ರಿಂದ 9 ಮಾತ್ರ ಬರ್ಕೋಬೇಕು. ಮತ್ತೆ ಅದ್ರ ಜೊತೆಲಿ ಯಾವುದೇ ಸಂಖ್ಯೆ ಇಲ್ದಿರೋದ್ರಿಂದ ಏನು ಬರೆಯೋ ಅವಶ್ಯಕತೆ ಇಲ್ಲ. 3/9 ಆಗುತ್ತೆ, ವಿಚ್ ಇಸ್ 1/3. ಸೊ 0.3 ಬಾರ್ ಅಂತ ಕೊಟ್ರೆ 1/3 ಆನ್ಸರ್ ಆಗುತ್ತೆ. ಇದೇ ರೀತಿ ಯಾವ ಸಂಖ್ಯೆಗೆ ಬೇಕಾದ್ರೂ ನೀವು ಆನ್ಸರ್ನ ಕಂಡುಹಿಡ್ಕೋಬಹುದು. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ ಏನು ಕೊಟ್ಟಿದ್ದಾರೆ, 8/56 ಡಿವೈಡೆಡ್ ಬೈ 28/35 ಡಿವೈಡೆಡ್ ಬೈ 40/224. ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಮೊದಲನೇ ಸಂಖ್ಯೆನ ಹಾಗೆ ಬರ್ಕೊಳ್ಳಿ 8/56ನ. ಈ ಡಿವಿಷನ್ನ ಮಲ್ಟಿಪ್ಲಿಕೇಶನ್ ಆಗಿ ಕನ್ವರ್ಟ್ ಮಾಡಿದಾಗ ರೆಸಿಪ್ರೋಕಲ್ ಆಗುತ್ತೆ, ಅಂದರೆ ಮೇಲಿರೋದು ಕೆಳಗಡೆ ಹೋಗುತ್ತೆ, ಕೆಳಗಡೆ ಇರೋದು ಮೇಲೆ ಬರುತ್ತೆ ಅಷ್ಟೇ. ಇಲ್ಲೂ ಹಾಗೆ ಮಾಡಿ ಸೇಮು, 224 ಮೇಲೆ ಹೋಗುತ್ತೆ, 40 ಕೆಳಗಡೆ ಬರುತ್ತೆ. 8 1 8 5 5 1 5 7. ಇನ್ನು ಎಷ್ಟಿದೆ? 56 ಇದೆ, 7 1 7 8 56. ಸೊ ಇಲ್ಲೂ ಕೂಡ ಡಿವಿಷನ್ ಕ್ಲಿಯರ್ ಆಗಿ ಹೋಗುತ್ತೆ ಎರಡನೇ ಮುಗಿಯಿಂದ.
ನೀವು ಡಿವಿಷನ್ ಮಾಡ್ಕೋಬೋದು. 2 4ಲಿ 2 1ಲಿ 2 1ಲಿ 2 2ಲಿ ಮತ್ತೆ 2ರಿಂದ ಹೋಗುತ್ತೆ 2 2 5ಲಿ 10 2 6ಲಿ 12 28 1ಲಿ 28 2ಲಿ 2 2 ಕ್ಯಾನ್ಸಲ್ಲು, ಫೈನಲ್ ಆನ್ಸರು 1. ಸೊ ಈ ಕ್ವೆಶನ್ಗೆ ಸಿಂಪ್ಲಿಫೈಡ್ ಆ್ಯಂಡ್ ಫೈನಲ್ ಆನ್ಸರ್ 1 ಬರುತ್ತೆ. ಈ ರೀತಿ ಡಿವಿಷನ್ಸ್ ಕೊಟ್ಟಾಗ ಸಾಧ್ಯವಾದಷ್ಟು ಅದನ್ನ ಮಲ್ಟಿಪ್ಲಿಕೇಶನ್ ಆಗಿ ಚೇಂಜ್ ಮಾಡಿ. ಮಲ್ಟಿಪ್ಲಿಕೇಶನ್ ಆಗಿ ಚೇಂಜ್ ಮಾಡೋದು ಭಾಳ ಸುಲಭ. ಯಾವುದೇ ಸಂಖ್ಯೆಯನ್ನು ಎಕ್ಸ್ ಡಿವೈಡ್ ವೈ ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಕ್ಸ್ ಇಂಟು ವೈ ಮಾಡಬೇಕು ಅಂದರೆ ಅದನ್ನು ಈ ರೀತಿ ಮಾಡಬೇಕು ಅಷ್ಟೆ. ಈ ಡಿವಿಷನ್ನ ಇಂಟು ಮಾಡಬೇಕು ಅಂದರೆ ರೆಸಿಪ್ರೋಕಲ್ ತಗೋಬೇಕು ವೈದು ಅಷ್ಟೇ, ಇನ್ನೇನು ವ್ಯತ್ಯಾಸ ಆಗೋದಿಲ್ಲ. ನೆಕ್ಸ್ಟ್ ಇನ್ನೊಂದು ಕೊಟ್ಟಿದ್ದಾರೆ, ಇದು ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. 0.0657 ಬಾರ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಮೊದಲು 0 5 6 7 ಎಲ್ಲ ಸಂಖ್ಯೆನೂ ಹಾಗೆ ಬರ್ಕೋಬೇಕು. ನೆಕ್ಸ್ಟು ಬಾರನ್ನು ಹೊರತುಪಡಿಸಿ, ಬಾರ್ ಇರ್ತಕ್ಕಂಥದ್ದು 5 7, ಉಳಿದಿರುವಂಥ ಸಂಖ್ಯೆನ ಮೈನಸ್ ಮಾಡಬೇಕು 0 6 ಡಿವೈಡೆಡ್ ಬೈ ಎಷ್ಟು ಬಾರ್ ಇದೆಯೋ ಅಷ್ಟು 9 ಬರಿಬೇಕು. 2 ಸಂಖ್ಯೆ ಇದೆ 9 9. ಉಳಿದಿರೋ ಸಂಖ್ಯೆಗಳಿಗೆ 2 0 ಹಾಕಬೇಕಾಗತ್ತೆ. 2 0, ಯಾಕಂದರೆ 1 ಸಂಖ್ಯೆ ಇದ್ರೆ 1 0, 2 ಸಂಖ್ಯೆ ಇದ್ರೆ 2 0, 3 ಸಂಖ್ಯೆ ಇದ್ರೆ 3 0. ಬಾರ ಆದಮೇಲೆ ಎಷ್ಟಿರುತ್ತೋ ಅಷ್ಟು. ಈ ಪಾಯಿಂಟಿಂದ ಆ ಕಡೆಗೆ ಹೋಗಲೇಬೇಡಿ, ಇಷ್ಟೇ ಲೆಕ್ಕ ನಿಮ್ಮದು. 657 ಮೈನಸ್ 6 ಡಿವೈಡೆಡ್ ಬೈ 9900. 657ರಲ್ಲಿ ಆಡಿದ್ರೆ 651 ಬೈ 9900 ಆಗುತ್ತೆ, ವಿಚ್ ಇಸ್ ಆಪ್ಷನ್ 1 ರೈಟ್ ಆನ್ಸರ್ ನಿಮಗೆ. ಓಕೆ, ಮತ್ತೊಂದು ಲೆಕ್ಕ ಕೊಟ್ಟಿದ್ದಾರೆ. 39 ಇಂಟು 89, 39 ಇಂಟು 89, ಇದ್ರ ಬೆಲೆ 3471 ಕೊಟ್ಟಿದ್ದಾರಂತೆ. ಈಗ ನಮಗೆ 0.3471 ಡಿವೈಡೆಡ್ ಬೈ 89 ಕಂಡುಹಿಡಿಬೇಕು. ಸೊ ಇದ್ರ ಬೆಲೆ ಆಲ್ರೆಡಿ ಕೊಟ್ಟಿದ್ದಾರಲ್ಲ ಮೇಲೆ. ಇದನ್ನ ಏನು ಮಾಡಿ ಅಂದರೆ, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ನಲ್ಲ, ರೈಟ್ ಸೈಡ್ ಹೋಯ್ತಿದ್ದಂಗೆ 10 ಟು ದಿ ಪವರ್ ಆಫ್ ಮಾಡ್ಬೋದು ಅಂತ. 34 71 1 2 3 4 ಡಿಜಿಟ್ ಹೋಗುತ್ತೆ, 10 ಟು ದ ಪವರ್ ಆಫ್ -4 ಡಿವೈಡೆಡ್ ಬೈ 89. ಈಗ 3471 ಬೆಲೆ ಅವರೇ ಕೊಟ್ಟಿದ್ದಾರಲ್ಲ ನಿಮಗೆ, 39 89 ಡಿವೈಡೆಡ್ ಬೈ 89. ಇದನ್ನೇನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಇದರ ಅರ್ಥ ಏನು ಅಂದರೆ 39 89 ಡಿವೈಡೆಡ್ ಬೈ 10 ಟು ದ ಪವರ್ ಆಫ್ -4 ಮರಿಬಾರ್ದು, 10 ಟು ದ ಪವರ್ ಆಫ್ -4 ಇದೆ ಜೊತೆಲಿ, ಡಿವೈಡೆಡ್ ಬೈ 89. 89 ಕ್ಯಾನ್ಸಲ್ ಆಗುತ್ತೆ. 39 ಇಂಟು 10 ಟು ದ ಪವರ್ ಆಫ್ -4. 10 ಟು ದ ಪವರ್ ಆಫ್ -4 ಅಂದರೆ 4 ಡಿಜಿಟು ಲೆಫ್ಟಿಗೆ ಬರಬೇಕು ಪುನಃ. ನೋಡಿ, ಇದು 1 ಸಂಖ್ಯೆ, 2 ಸಂಖ್ಯೆ, 3 ಸಂಖ್ಯೆ, 4 ಸಂಖ್ಯೆ. 0.0039. ಇದು ಆನ್ಸರ್. 3.9 10 ಘಾತ -4. ಅದರ ಅರ್ಥ ಏನಿಲ್ಲ, 3/9 ಡಿವೈಡೆಡ್ ಬೈ 1000 ಅಂತ ಅರ್ಥ. ಅದರ ಅರ್ಥ ಏನು ಅಂದರೆ 0.0039 ಅಂತ ಅರ್ಥ. ಆಪ್ಷನ್ ಆಯ್ಕೆಗಳಲ್ಲಿದೆಯಾ? ಆಪ್ಷನ್ 3 ಇದೆ ಸರಿಯಾದ ಉತ್ತರ. ಇಲ್ಲಿ ದಶಮಾಂಶಗಳ ಸಂಕಲನ, ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ. ಇದನ್ನು ಯಾವ ರೀತಿ ಮಾಡೋದು ಅಂದರೆ, ಪ್ಲಸ್ ಇರುತ್ತೆ, ಫಸ್ಟ್ ಅದನ್ನು ಕೂಡ್ಕೊಳ್ಳಿ, ಆಮೇಲೆ ಮೈನಸಿಂದ ಕಳೆದ್ಬಿಟ್ರೆ ಆಯಿತು. ಉದಾಹರಣೆಗೆ 1/1 ಬರ್ಕೊಳ್ಳೋಣ. ಮೊದಲನೇ ಸಂಖ್ಯೆ 1.004, ಎರಡನೇದು 1.4004. ಓಕೆ, ನೆಕ್ಸ್ಟು 1.3450. ನೀವು ಕನ್ಫ್ಯೂಷನ್ ಆಗಬಾರ್ದು ಅಂತ ಹೇಳಿ ಮೊದಲನೇ ಸಂಖ್ಯೆ ಏನು ಕೊಟ್ಟಿದ್ದಾರೆ 1.004, ಅದ್ರ ಪಕ್ಕ 00 ಸೇರಿಸ್ಕೋತೀನಿ, ಏನು ವ್ಯತ್ಯಾಸ ಆಗೋದಿಲ್ಲ. ಯಾಕಂದರೆ ಇಲ್ಲಿ ನಮ್ಗೆ ಡಿಜಿಟ್ಸ್ ಇದೆ, ಆ್ಯಡ್ ಮಾಡಿದ್ರೆ ಏನು ವ್ಯತ್ಯಾಸ ಆಗಲ್ಲ. ಹಾಗೆ ಮೂರನೇದಲ್ಲೂ ಕೂಡ ಇನ್ನೊಂದು 0 ಆ್ಯಡ್ ಮಾಡ್ಕೋತೀನಿ, ಸೊ ದಟ್ ಕೂಡೋದಕ್ಕೆ ಅನುಕೂಲ ಆಗಲಿ ಅಂತ. 4 0 4 + 5 9 4 7.1. ಇಷ್ಟನ್ನ ಕೂಡಿಕೊಂಡು ನೆಕ್ಸ್ಟು 1.5 ಇದ್ರ ಜೊತೆ ಈ ಒಂದು ಸಂಖ್ಯೆಯನ್ನು ಕಳೆದ್ಬಿಡಿ, ನಿಮಗೆ ಆನ್ಸರು ಸಿಗುತ್ತೆ. ಸಾರಿ, ಅಡಿಷನ್ ಮಾಡ್ಕೋಬೇಕಲ್ವಾ. 1 + 1 + 1 3 ಆಗುತ್ತೆ. ಇಲ್ಲಿ 0 + 4 + 0 4, ಇಲ್ಲೆಲ್ಲ 0 ಆಯಿತು 0, 4 + 5 9, ಇಲ್ಲಿ 4 ಅಷ್ಟೇ ಇರೋದು, 4 + 3 7, 1 + 1 + 1 3 ಆಗುತ್ತೆ. ಈಗ ಉಳಿದಿರೋ ಸಂಖ್ಯೆ ಇದನ್ನು ಮೈನಸ್ ಮಾಡಬೇಕು. 1.547 ಮತ್ತೆ 2 0 ಆ್ಯಡ್ ಮಾಡ್ಕೊಳ್ಳಿ, ಇದನ್ನು ಮೈನಸ್ ಮಾಡಬೇಕು. ಮೈನಸ್ ಮಾಡಿದಾಗ 4ರಲ್ಲಿ 0 ಹೋದರೆ 4 0 0ನೇ, 9ರಲ್ಲಿ 7 ಹೋದರೆ 2, 4ರಲ್ಲಿ 4 ಹೋದರೆ 0, 7ರಲ್ಲಿ 5 ಹೋದರೆ 2,
3ರಲ್ಲಿ 1 ಹೋದರೆ 2, 2.20204. ಆಯ್ಕೆ 1 ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ. ಇದಿಷ್ಟು ಈ ಕ್ಲಾಸ್ನಲ್ಲಿ ನಾವು ನೋಡಿದಂತಹ ಡೆಸಿಮಲ್ಸ್ ಮತ್ತು ಫ್ರಾಕ್ಷನ್ಸ್ನ ಒಂದಿಷ್ಟು ಬೇಸಿಕ್ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್. ಇವೆಲ್ಲ ನಿಮ್ಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ನೋಟ್ಸ್ ಮಾಡ್ಕೊಂಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಸಾಧ್ಯವಾದಷ್ಟು ನೋಟ್ಸ್ಗಳನ್ನು ನಿಮಗೆ ಹ್ಯಾಂಡ್ ರಿಟನ್ ನೋಟ್ಸ್ಗಳನ್ನು ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ನಮ್ಮ ಆನ್ಲೈನ್ ಕ್ಲಾಸಸ್ಗಳಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಾವು ಬೇರೆ ಕಡೆ ಎಲ್ಲ ಬರಿತಾ ಇರ್ತೀವಿ, ಮತ್ತು ಹ್ಯಾಂಡ್ ರೈಟಿಂಗ್ ಅಷ್ಟು ನೀಟ್ ಇಲ್ಲ ನಂದು. ಹಾಗಾಗಿ ಸಾಧ್ಯವಾದಷ್ಟು ನಿಮಗೆ ಹ್ಯಾಂಡ್ ರಿಟನ್ ನೋಟ್ಸ್ಗಳನ್ನು ನಮ್ಮ ಪೇಯ್ಡ್ ಟೆಲಿಗ್ರಾಮ್ ಗ್ರೂಪ್ ಏನಿದೆ ಅಲ್ಲಿ ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಲ್ಲಿ ನೀವು ನೋಟ್ಸ್ಗಳನ್ನು ಮಾಡ್ಕೊಳ್ಳಿ. ಇನ್ನುಳಿದಂತೆ ನಿಮಗೆ ನೋಟ್ಸ್ಗಳು ಅವೈಲೇಬಲ್ ಸಿಗ್ತದೆ, ಕನ್ನಡದ ಯಾವುದೇ ನೋಟ್ಸ್ಗಳು, ಅದನ್ನು ಟೆಲಿಗ್ರಾಮಲ್ಲಿ ಆ್ಯಡ್ ಮಾಡಿರ್ತೀನಿ. ಜಾಯ್ನ್ ಆಗ್ಬೋದು. ಈ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ವಾಟ್ಸಪ್ ನಂಬರ್ ಇದೆ, ಜಾಯ್ನ್ ಆಗಿ. ಸಿಗೋಣ ಮತ್ತೊಂದು ವಿಡಿಯೋದ. ಎಲ್ರಿಗೂ ಧನ್ಯವಾದಗಳು.